ನಮಸ್ಕಾರ. ಬಾಮಕ್ಕನಲ್ಲಿ ಮಾತು ಬಿಟ್ಟು 4 ದಿನವಾಯಿತು ಅಂದಿಗೆ. ತನ್ನದು ತಪ್ಪಾಯಿತು ಎಂದು ಅವರು ಗಂಡನ ಕಾಲು ಹಿಡಿದರೂ ಭುಗಿಲೆದ್ದ ಸಿಟ್ಟು ಲವಲವೇಶವೂ ತಗ್ಗಲಿಲ್ಲ. ಅವರು ಜಗ್ಗಲಿಲ್ಲ. ಮಾತು ಮಾತ್ರ ಬಿಟ್ಟಿದ್ದಲ್ಲ, ಮನೆಯಲ್ಲಿ ಊಟ ತಿಂಡಿ ಮಾಡುವುದನ್ನೇ ಬಿಟ್ಟುಬಿಟ್ಟರು. ಉಗ್ರ ಕೋಪದಲ್ಲಿ. ಬೆಳಗಿನ ಉಪಹಾರ, ಸಂಜೆಯ ತಿಂಡಿ, 2 ಹೊತ್ತಿನ ಊಟ ಇವಿಷ್ಟು 10 ನಿಮಿಷದ ಆದಿ ಸವಿಸಿದರೆ ಸಿಗುವ ಕಾರಂತರ ಅಂಬಾವಿಲಾಸ ಹೋಟೆಲ್ನಲ್ಲಿ. ಮಲಗಲು ಮಾತ್ರ ಮನೆ. ಬಾಮಕ್ಕ ಹತ್ತು ತನ್ನದು ತಪ್ಪಾಯಿತು ಎಂದು ಕಾಲಿಗೆ ಬಿದ್ದರೂ ಕೊಡವಿ ಎದ್ದವರು ಅವರು. ಪತ್ನಿಯ ಮುಖ ಕಂಡರೆ ನಖಶಿಖಾಂತ ಹುರಿಯತೊಡಗಿತು ಅವರಿಗೆ. 2-3 ದಿನ ಸುಮ್ಮನಿದ್ದ ಕಾರಂತರಿಗೆ ನಾಲಗೆ ತುರಿಸಿತು. ಶಿವಣ್ಣ, ಬಾಮಕ್ಕ ತವರಿಗೆ ಹೋಗಿದ್ದಾರಾ? ಬಾಯಿ ತುಂಬಿದ ವೀಲ್ಯವನ್ನು ದವಡೆಗೊತ್ತರಿಸಿ ಕೇಳಿಯೇ ಬಿಟ್ಟ. ಹೌದಪ್ಪ, ಬರುವಾಗ ವಾರವಾಗಬಹುದು. ಮನೆಯಲ್ಲಿ ಒಬ್ಬಂಟಿಯಾದ ಬಾಮಕ್ಕನಿಗೆ ನುಂಗಲೂ ಅಲ್ಲ ಬಿಡಲೂ ಅಲ್ಲ. ಮಾತು ಆಡಿದರೆ ಉತ್ತರವಿಲ್ಲ. ಬರೀ ದುರುದುರು ನೋಟ ಮಾತ್ರ. ದೋಸೆ ಮಾಡಿ ಎದುರಿಗಿರಿಸಿದರೆ ತಿರುಗಿ ನೋಡದೆ ಆಸಾಮಿ ಹೊರಗೆ ನಡೆದಾಯಿತು. ಮನೆಯಲ್ಲಿ ನೀರು ಕೂಡ ಮುಟ್ಟಲಿಲ್ಲ ಶಿವಣ್ಣ. ಮಡದಿಯತ್ತ ತಿರುಗಿ ನೋಡಲೂ ಇಲ್ಲ. 4ನೆಯ ದಿನ ಬೆಳಗಿನ ಫಲಹಾರಕ್ಕೆ ಶಾವಿಗೆ ಒಗ್ಗರಣೆ, ಕದಳಿ ಬಾಳೆಹಣ್ಣಿನ ರಸಾಯನ ತಂದಿರಿಸಿದಳು ಶ್ಯಾಮಲಾ ಪತ್ನಿ. ಕಾರಂತರು ಹುಕುಂ ಮಾಡಿದರು ಪತ್ನಿಗೆ. ರಸಾಯನ ಇನ್ನೊಂದು ಕಪ್ ತಂದು ಕೊಡೆ ಶಿವಣ್ಣಗೆ. ತಮ್ಮ ಬಲೂ ಮೆಚ್ಚಿನ ತಿಂಡಿ ಶಾವಿಗೆ ಮತ್ತು ಬಾಳೆಹಣ್ಣು ರಸಾಯನ 2 ಪ್ಲೇಟ್ ತರಿಸಿಕೊಂಡು ಹೊಟ್ಟೆ ಬರ್ತಿ ತಿಂದ ಶಿವಣ್ಣ ಖಡಕ್ ಚಾ ಕುಡಿದು ಹೊರಟರು ನಿಧಾನವಾಗಿ. 4-6 ದಿನಗಳಿಂದ ಇವರು ಉಪಹಾರ ಊಟ ಕಾರಂತರ ಹೋಟೆಲ್ನಲ್ಲಿ ಮುಗಿಸುವುದನ್ನು ಗಮನಿಸಿದ ಅಂಗಡಿ ಶೆನೈನವರು ವಿಚಾರಿಸದೆ ಬಿಡ್ತಾರಾ? ಕೇಳಿಯೇ ಬಿಟ್ಟರು. ಹಾಗೇನಿಲ್ಲವಯ್ಯ, ಮನೆಯಲ್ಲಿ ತವರಿಗೆ ಸವರಿ ಹೋಗಿದೆ. ಅದು ತನಕ ನಾನಿಲ್ಲಿಗೆ ಹೋಗಲಿ ಊಟ ತಿಂಡಿಗೆ. ಕಾರಂತ ಚೆನ್ನಾಗಿ ಮಾಡ್ತಾನೆ ಊಟ ತಿಂಡಿ. ಹೇಗೋ ಜನಿವಾರ ಹಾಕಿದವನು. ಮೀಯದೆ ಅಡುಗೆ ಮನೆಗೆ ಕಾಲಿಡುವುದಿಲ್ಲವಂತೆ. ಅಲ್ಲಿ ತಿಂದರೆ ದೋಷವಿಲ್ಲ. ಶೆನೈ ಮಾಮ ಅರ್ಥ ಗರ್ಭಿತವಾಗಿ ನಕ್ಕರು. ದೋಷ ಅವನದಲ್ಲ ಮಾರಾಯ, ಅಲ್ಲಿದ್ದಾಳಲ್ಲ ಅವನ ಮಹಾರಾಣಿಯದು. ಬೆಪ್ಪಗೆ ನೋಡಿದರೆ ಶಿವಣ್ಣ. ತಲೆಬುಡ ಇಲ್ಲದ ಮಾತು. ನಿನ್ನ ಮಾತು ನಿಂಗೆ ಅರ್ಥವಾಗಬೇಕಷ್ಟೆ. ಶೆನೈ ಶಿವಣ್ಣನ ಸನಿಹಕ್ಕೆ ಬಂದವರೇ ಪಿಸುಗಟ್ಟಿದರು. ತಿಂಗಳಿಗೆ 3 ದಿನವೂ ಒಳಗೆ ಬೆರೆಸಿಕೊಳ್ಳುತ್ತದೆ ಆ ಹೆಂಗಸು. ಅಡುಗೆ ಮನೆಯಲ್ಲಿ ಅದರದೇ ಕಾರುಬಾರು. ಕಾರಂತನೇನಿದ್ದರೂ ಪರಿಕರ್ಮದ ಕೆಲಸ. ಕೇಳಿದ ಶಿವಣ್ಣನಿಗೆ ಅದು ತನಕ ಮೆಲುಕು ಹಾಕುತ್ತಿದ್ದ ಸವಿಯಾದ ಶಾವಿಗೆ ರಸಾಯನ ಒಮ್ಮೆಲೆ ಬಾಯಿಗೆ ಬರುವಂತಾಯಿತು. ಹೌದೇನು ಶೆನೈ, ನಿಂಗೆ ಹೇಗೋ ಗೊತ್ತೋ ಹೆಂಗಸರ ಸಮಾಚಾರ? ತಿಂದ ಶಾವಿಗೆ ಹೊಡಲ್ನಲ್ಲಿ ಹೊರಳಿತು. ಅದೇ ಹೇಳಿತ್ತು ನಮ್ಮ ಮನೆಯವಳಲ್ಲಿ. ಬಾಳೆಹೆಳೆ ಸೀಳಬೇಕು ಎಂದು ಬರುತ್ತದಲ್ಲ ನಮ್ಮನೆ ತೋಟಕ್ಕೆ. ಆಗ ಇದು ಕೇಳಿದ್ದು ಅದು ಹೇಳಿದ್ದು. ತಿಂಗಳು 3 ದಿನ ನಾನು ಮೈಲಿಗೆ ಅಂತ ಕೂತ್ಕೊಂಡ್ರೆ ಹೋಟೆಲ್ನಲ್ಲಿ ವ್ಯಾಪಾರ ಹೇಗಾಗುತ್ತೆ? ಗಂಡನಿಗೂ ಅವಲಕ್ಕಿ ಹುಸುಳಿ ಉಪ್ಪಿಟ್ಟು ಬಿಟ್ಟರೆ ಬೇರೇನು ತಯಾರಿಸಲಿಕ್ಕೆ ಗೊತ್ತಿಲ್ಲ. ನಾನು ಹೇಳಿದ್ರಲ್ವಾ ಅವರಿಗೆ ಗೊತ್ತಾಗುವುದು ಎಂದಳಂತೆ. ಅವನಿಗೆ ಗೊತ್ತಿಲ್ಲದೆ ಆಗುವುದು ಹೇಗಂತೆ? ಗಂಡನಲ್ವಾ, ಗೊತ್ತಿದ್ದೇ ನಡೆಯುವುದು ಇದು. ಅದೇ ಕಡೆ ನಾನಲ್ಲಿ ಖಾಲಿ ಚಾಯಿ ಕೂಡ ಮುಟ್ಟಿಲ್ಲ. ನಿಮಗೆ ಗೊತ್ತಿರಲಿ ಎಂದೇ ಅಷ್ಟೇ. ಪಿಸಪಿಸನೇ ನಕ್ಕ ಶೆನೈ. ತಿಂದಿದ್ದೆಲ್ಲ ಬಾಯಿಗೆ ಬರುವ ಹಾಗೆ ಆಯಿತು ಶಿವಣ್ಣನಿಗೆ. ವಯಸ್ಸಿಗೆ ಬಂದು ಅಪ್ಪನ ನಂತರಕ್ಕೆ ಮಡಿಯಲ್ಲಿ ದೇವರ ಕೋಣೆಯಲ್ಲಿರುವ ಸಾಲಿಗ್ರಾಮಕ್ಕೆ ಪೂಜೆ ನಡೆಸಿಕೊಂಡು ಬರುವ ತಾನು ಮುಟ್ಟಾದ ಹೆಣ್ಣು ತಯಾರಿಸಿದ ಬಡಿಸಿದ ತಿನಿಸು ಊಟ ಉಣ್ಣುತ್ತಿದ್ದೇನೇನೋ. ಹಾಗಿದ್ರೆ ದಿನಕ್ಕೆ 3 ಹೊತ್ತು ಅಲ್ಲೇ ಊಟ ತುಂಬಿಸಿಕೊಳ್ಳುವುದಲ್ಲವೇ ಈಗ? ಯಾವಾಗ ಹೇಗೋ ಯಾರಿಗೊತ್ತು? ಮಡದಿಯ ಮೇಲೆ ತಿರುಗಿತು ಅವರ ಉಗ್ರ ಕೋಪ. ಇದೊಂದು ಹೆಣ್ಣು, ಬುದ್ಧಿ ಹೆಚ್ಚಾಗಿದ್ದು. ಗಂಡ ಬೇಡ, ಅವನ ಆಸ್ತಿ ಸೊತ್ತು ಹಣಕ್ಕೆ ಬಾಯ್ಬಿಡ್ತಿದೆ. ಅದು ಸರಿ ಇದ್ದರೆ ನಾನು ಹೋಟೆಲ್ಗೆ ಹುಡ್ಕೊಂಡು ಹೋಗೋ ಕರ್ಮ ಯಾತಕ್ಕೆ? ಶೆನೈ ನಾಲಿಗೆಯಿಂದ ಕಳಚಿಕೊಂಡು ಮನೆಗೆ ಹೊರಟವನೇ ಶಿವಣ್ಣ ಮಿಂದು ಜನಿವಾರ ಬದಲಾಯಿಸಿದ. ಬಾಮಕ್ಕ ಅತ್ತ ಬರಲಿಲ್ಲ. ಮಧ್ಯಾಹ್ನಕ್ಕೆ ತನಗೆ ಮಾತ್ರ ಒಂದು ಗಂಜಿ ಬೇಯಿಸಿ ಕಾಡು ಮಾವಿನ ಹಣ್ಣಿನ ಸಾಸಿವೆ ಹಸಿಗೊಜ್ಜು ಮಾಡಿಕೊಂಡು ಒಗ್ಗರಣೆ ಹಾಕಬೇಕಾದ್ರೆ ಶಿವಣ್ಣ ಬಾಳೆಎಲೆ ಬೆಂಕಿಗೊಡ್ಡಿ ತೊಳೆದು ತಂದು ಮನೆ ಎಳೆದು ಮೊದಲು ಕೂರ್ತಿದ್ದಲ್ಲೇ ಕೂತಿದ್ದು ಕಾಣಿಸಿತ್ತು. 1000 ಕ್ಯಾಂಡಲ್ನ ಬಲ್ಬು ಹುರಿತವಳ ಮೊಗದಲ್ಲಿ.
ಪತಿ ಇಂದು ತಾನು ಮಾಡಿದ ಅಡಿಗೆಯನ್ನು ಉಣ್ಣಲು ಎಲೆ ಹಾಕಿ ಕಾಯುತ್ತಿದ್ದಾರೆ. ಅಚ್ಚರಿಯಲ್ಲದೆ ಮತ್ತೇನು? ಸಿಟ್ಟು ಸಿಡಿಮಿಡಿ ಮಾಡಿ ದೂರ ಹೋದವರು ಅವರೇ ಅಲ್ವೇ? ಅವರೇ ಮಾತನಾಡಲಿ ಮೊದಲು, ತಾನ್ಯಾಕೆ ಮೇಲೆ ಬಿದ್ದು ಹೋಗುವುದು? ವಾಮಕ್ಕ ತನಗೊಬ್ಬಳಿಗಾಗಿ ತಯಾರಿಸಿದ ಅಡಿಗೆಯೆಲ್ಲ ಖಾಲಿ ಮಾಡಿ ಎದ್ದರು ಶಿವಣ್ಣ ಮೌನ ಮುರಿಯದೆ. ಬಲು ರುಚಿಯಾಯಿತು ಹೊಟ್ಟೆಗೆ. ಪತ್ನಿಗೆ ಉಳಿದಿಲ್ಲ ಎನ್ನುವುದು ಗೊತ್ತು, ಬೇಕಿದ್ರೆ ಮಾಡ್ಕೊಳ್ತಾಳೆ ಎನ್ನುವ ಅಸಡ್ಡೆ. ತನಗೇನು ಉಳಿಯಲಿಲ್ಲ ಎಂಬ ನೋವು ಕಾಡಲೇ ಇಲ್ಲ ಬಾಮಕ್ಕನಿಗೆ. ಕೊನೆಗೂ ಗಂಡ ರಾಜಿಯಾದರು ಎಂಬ ಸಂತೋಷ. ಇಂದು ಒಂದು ಹೆಜ್ಜೆ ಮುಂದೆ ಬಂದ ಜನ ನಾಳೆಗೆ 4 ಹೆಜ್ಜೆ ಮುಂದೂಡ್ತದೆ ಎನ್ನುವುದು ತಿಳಿದಿಲ್ವೇ ಆತನ ಧರ್ಮಪತ್ನಿಯಾದ ತನಗೆ? ಖಾಲಿ ಹಣ್ಣಕ್ಕೆ ಒಂದು ಕಾಡು ಮಾವಿನ ಹಣ್ಣು, ಹಸಿಮೆಣಸು, ಉಪ್ಪು ನುರಿದು ಎಲೆಯ ಮೂಲೆಯಲ್ಲಿ ಸ್ವಯಂ ಪಾಕ ಮಾಡಿ ಉಂಡಳು. ಸಂಜೆ ಕೆಂಡದಲ್ಲಿ ಸುಟ್ಟ 2 ಹಪ್ಪಳ ಇಟ್ಕೊಂಡು ಚಾಯ ಮಾಡಲು ಎದ್ದವಳಿಗೆ ಗಂಡ ಅದೇ ತಟ್ಟೆಯ ಎದುರು ಚಕ್ಕಳ ಮಕ್ಕಳ ಹಾಕಿದ್ದು ಕಂಡಿತು. ಮುಖ ಕಂಡರೆ ಬಿಗಿದೇ ಇದ್ದೆ. ಸುಟ್ಟ ಹಪ್ಪಳಕ್ಕೆ ಹಸಿ ಕೊಬ್ಬರಿ ಚೂರು ಬೆಲ್ಲ ಸೇರಿಸಿ ತಿಂದು ಅಲ್ಲೇ ಇನ್ನೊಂದು ಜೀವ ಇದೆ ಎನ್ನುವುದು ತಿಳಿಯದು ಎಂಬ ಮುಖದಲ್ಲಿ ಎದ್ದು ಹೊಸ್ತಿಲು ದಾಟಿಯೂ ಆಯಿತು. ತನಗೊಬ್ಬಳಿಗಾಗಿ ನೀರು ಸಾರನ್ನು ಮಾಡ್ಕೊಳ್ತಿದ್ದ ಬಾಮಕ್ಕ ಪತಿ ಮನೆಯಲ್ಲೇ ಉಣ್ಣುತ್ತಾರೆ, ಸಿಟ್ಟು ತಗ್ಗಿದೆ ಎಂದು ಅವರಿಗಿಷ್ಟದ ಕಾಡು ಮಾವಿನ ಹಣ್ಣಿನ ಮೆಣಸಿನಕಾಯಿ, ಗುಳ್ಳ ಬದನೆ, ಬೋಳು ಕೊದ್ದೇಲ್, ಎಲೆಗುಜ್ಜೆ ಪಲ್ಯ ಮಾಡಿ ಶ್ರದ್ಧೆಯಿಂದಲೇ ಬಡಿಸಿದಳು. ಅವಳಿಗೂ ಉಳಿಯದ ಹಾಗೆ ಎಲೆ ನೆಕ್ಕಿ ಉಂಡೆದ್ದ ಆಸಾಮಿ ಮರಳಿ ಪ್ರತಿಷ್ಠಾಪನೆಯಾಯಿತು ಚೇರ್ನಲ್ಲಿ. ಕೈಲಿ ಪತ್ರಿಕೆ. ಸಂಜೆಯ ಚಾಯ ಖಾಲಿ ಮಾಡಿ ಶೆಣೈ ಮಾಮನ ಅಂಗಡಿಯ ಊರಿನ ಕಾಯಂ ಹರಟೆಕಟ್ಟೆಗೆ ಸವಾರಿ ಹೊರಟಿತ್ತು. ಬಾಮಕ್ಕನಲ್ಲಿ ಮಾತಿಲ್ಲ, ಕತೆ ಇಲ್ಲ. ಬಿಗಿದ ಹುಬ್ಬು ಸಡಿಲಿಸಲೇ ಇಲ್ಲ. ಹರಟೆ ಮುಗಿಸಿ ಮುಸ್ಸಂಜೆಗೆ ದೀಪ ಹಚ್ಚೋ ಹೊತ್ತಿಗೆ ಮನೆ ಸೇರಿ ಪುಷ್ಕಳವಾಗಿ ಊಟ ಮುಗಿಸಿ ಮಲಗಿ ಎದ್ದವರಿಗೆ ಅಡುಗೆ ಮನೆಯಲ್ಲಿ ಸದ್ದೇ ಕಿವಿಗೆ ಬೀಳಲಿಲ್ಲ. ಖಾಲಿ ಚಾಯಕ್ಕೆ ನಾಲಗೆ ಅಪಹಪಿಸಿ ತೊಡಗಿದಾಗ ಎದ್ದು ಹೊಳಕ್ಕೆ ಹನಕ್ಕಿದ್ದರು ಯಜಮಾನರು. ಅಲ್ಲೇನಿದೆ? ಒಲೆಯಲ್ಲಿ ಬೆಕ್ಕು ಬಾಲ ಅಲ್ಲಾಡಿಸ್ತಿದೆ. ಅಡುಗೆ ಮನೆಯ ಹೊರಗಿನ ಜಗಳಿಯಲ್ಲಿ ಮೈಯೆಲ್ಲ ಮುದ್ರಿ ನಿಂತವಳು ಮೆತ್ತಗೆ ಉಸಿರಿದಳು. ಬಾಮೆ, ನಾನು ಒಳಗೆ ಬರುವ ಹಾಗಿಲ್ಲ, ಮುಟ್ಟು. ಪತ್ನಿ ಮುಟ್ಟಾದಾಗಲೆಲ್ಲ ಗಂಡನ ಡ್ಯೂಟಿ ಏನೆಂದು ಗೊತ್ತಿದೆಯಲ್ಲ. ಪಂಚೆ ಎತ್ತೆ ಕಟ್ಟಿ ಸ್ಟವ್ ಹಚ್ಚಿ ಮೊದಲಿಗೆ ಚಾಯ ಕುಡಿದರು. ಬಾಗಿಲಾಚೆಯಿಂದಲೇ ನೋಡುವ ಹೆಂಡತಿಗೂ ಸಿಕ್ಕಿತು ಅರೆ ಲೋಟ ಚಾಯ. ಇನ್ನು ಆಗಬೇಕಾಗಿರುವ ಕಾರ್ಯ ಸಣ್ಣದೇನಲ್ಲ. ಕಾಯಿ ತುರಿದು ಅವಲಕ್ಕಿ ತಯಾರಿಸಿದವರು ಅದನ್ನು ತಾವೋ ತಿಂದು ಎಲೆಯಲ್ಲಿ ಹಾಕಿ ಮಡದಿಗೆ ಬಾಗಿಲಾಚೆ ಇಟ್ಟರು. ಅಷ್ಟಕ್ಕೆ ಸಾಕು ಬೇಕಾಯಿತು. ಒಮ್ಮೆ ಕಾರಂತನಲ್ಲಿಗೆ ಹೋದರೇನು ಎನಿಸಿದರೂ ಶೆಣೈ ಮಾಮ ಹೇಳಿದ ಘೋರ ಸತ್ಯದ ನೆನಪು ಮಾಸಿರಲಿಲ್ಲ. ತೂತು, ಮುಟ್ಟಾದ ಹೆಣ್ಣಿನ ಕೈಯಿಂದ ತಯಾರಿಸಿದ ತಿಂಡಿ ತಿನ್ಬಹುದು, ವೇಸ್ಟ್. ನೀರು ಕುಡಿಯಕೂಡದು. ತಮಗೆ ತಿಳಿದಂತೆ ಗಂಜಿ ಬೇಯಿಸಿಟ್ಟಾಗ ಬಾಮಕ್ಕ ತುಸು ಧೈರ್ಯ ಮಾಡಿ ಹೇಳಿದಳು, ಇಂದು ನಾನು ದೊಡ್ಡಪ್ಪನ ಉತ್ತರ ಕ್ರಿಯೆ ಮುಗಿದು ಶುದ್ಧವಾಗುವ ದಿನ. ಹೋಗಬೇಕು. ನನಗೆ ಆಗುವುದಿಲ್ಲ. ಹೌದಲ್ಲ, ನೆನಪೇ ಇರಲಿಲ್ಲ. ದೊಡ್ಡಪ್ಪ ಹೋಗಿ 10 ಸೂತಕದ ಮೈಲಿಗೆ ಕಳೆದು ಶುದ್ಧ ಆಗುವ ದಿನ ಆಗಿದ್ರೆ? ಕಾಸ ದೊಡ್ಡಪ್ಪನಲ್ಲ, ಆದರೆ ಕುಟುಂಬದ ಹಿರಿಯರು ಆತ. ಹೋಗದೆ ಇರಕೂಡದು. ಹೊರಟವರು ಮಧ್ಯಾಹ್ನಕ್ಕೆ ಏನು ಮಾಡ್ತೀಯಾ ಎಂದು ಕೇಳಲೇ ಇಲ್ಲ. ನಾನು ದೊಡ್ಡಪ್ಪ ಗಟ್ಟಿ ಕುಳ. ಭರ್ಜರಿಯಾಗಿ ಹೊಸ ಮನೆ ಕಟ್ಟಿಸಿದ್ದರು. 4 ಗಂಡು ಮಕ್ಕಳು. ನಗರದಲ್ಲಿ ಒಳ್ಳೆ ಉದ್ಯೋಗದಲ್ಲಿದ್ದರು. ದೊಡ್ಡಪ್ಪನಿಗೆ ತನ್ನ ಮಕ್ಕಳ ಬಗ್ಗೆ ಹೊಗಳಿಕೊಳ್ಳುವುದೆಂದರೆ 4 ಬಾಯಿ. ಎಲ್ಲರೂ ತಿಂಗಳಿಗೆ ಲಕ್ಷದ ಮೇಲೆ ಸಂಬಳ ಎನಿಸಿಕೊಳ್ಳುವವರು. ತಾವು ನೋಡಿ ಒಪ್ಪಿದ ಹುಡುಗಿಯರನ್ನೇ ಮಗಂದಿರು ಲಗ್ನವಾಗಿದ್ರು. ಹೊರಟ ಶಿವಣ್ಣ ಸರಿಯಾಗಿ ಎಲೆ ಹಾಕುವ ಹೊತ್ತಿಗೆ ತಲುಪಿದರು. ಆದರದ ಸ್ವಾಗತವಾಯಿತು. ಪರವಾಗಿಲ್ಲ, ಮಗಂದಿರು ನಗರದಲ್ಲೇ ಇದ್ದರೂ ಅತಿಥಿಗಳ ಸತ್ಕಾರ ಗೊತ್ತಿದೆ. ಸುಪ್ರೀತರಾದವರಿಗೆ ಭರ್ಜರ ಭೋಜನವಾಯಿತು. ಇನ್ನೇನು ಹೊರಡುವುದೇ ಎಂದು ತಿಳಿಸಲು ಬಂದವರಿಗೆ ಅಚ್ಚರಿ. ಮನೆಯವರನ್ನು ಬಿಟ್ಟು ಇತರೆಲ್ಲ ಹೋಗಿ ಆಗಿದೆ. ಇನ್ನೇನಿದೆ ಬಾಕಿ? ಅಂಗಳಕ್ಕೆ ಹಾಕಿದ ಶಾಮಿಯಾನದ ಕೆಳಗೆ 10 ಕುರ್ಚಿಗಳಲ್ಲಿ ವ್ರತರ 4 ಮಗಂದಿರು, ಅವರ ಮಡದಿಯರು, ಮಾವ, ಅತ್ತೆ, ಭಾವಂದಿರ ಆಸನ ಸ್ವೀಕಾರವಾಗಿತ್ತು. ಅದಾಗಲೇ ಇವರ ಮುಖ ಕಂಡಾಗ ತಾವಾಗಲೇ ಇದ್ದು ಮಾತುಕತೆಯಾಡುವಾಗ ಜೊತೆಗೆ 3ನೇಯವರಾಗಿ ಇವರ ಸಾಕ್ಷಿ ಇದ್ದರೆ ಒಳ್ಳೆಯದು ಎಂದು ಅನಿಸಿತ್ತು. ಕುರ್ಚಿಯನ್ನು ಮುಂದಕ್ಕೆಳೆದು ಕರೆದರು. ಬನ್ನಿ ಬಾವಯ್ಯ, ಸ್ವಲ್ಪ ಮನೆ ವಿಚಾರದ ಇತ್ಯರ್ಥ ಆಗುವುದಿದೆ. ಅರ್ಧ ಗಂಟೆಯಲ್ಲಿ ಮುಗಿಯುತ್ತದೆ. ಇರಿ. ಕುತೂಹಲದಿಂದಲೇ ಕುಳಿತರು ಶಿವಣ್ಣ, ವೀಳ್ಯದ ತಟ್ಟೆಗೆ ಕೈ ಚಾಚುತ್ತಾ. ಮಾತುಕತೆಗೆ ಇರಬೇಕಾದವರು ಎಲ್ಲ ಸೇರಿದಾಗ ಮುಂದೇನು ಎನ್ನುವ ಬಗ್ಗೆ ಚರ್ಚೆ ಶುರುವಾಯಿತು. ಊರಿನ ಮನೆ ಸೊತ್ತು ನೋಡುವ ಜವಾಬ್ದಾರಿ ಒಬ್ಬರಿಗೂ ಬೇಡ. ಇದ್ದ ಆಸ್ತಿ, ಹಣ, ಮನೆ ಮಾರಾಟಕ್ಕೆ ಓಟ್ ಬಿತ್ತು. ಹೆಣ್ಣು ಕೊಟ್ಟ ಅತ್ತೆ ಮಾವ ತಮ್ಮ ಮಗಳ ಹಳ್ಳಿ ಮನೆ ವಾಸಕ್ಕೆ ಸುತರಾಮ್ ಒಪ್ಪಲಿಲ್ಲ. ಸಿಟಿಯಲ್ಲಿರೋ ಹುಡುಗನೇ ಬೇಕು ಎಂದು ಹುಡುಕಿ ಕೊಟ್ಟೆವ ಮಗಳನ್ನು. ಹೀಗೇನು ಮೈಕೈ ಮಸಿ ಮಾಡಿಕೊಂಡು ಹಳ್ಳಿ ಮನೆಯಲ್ಲಿ ಬಿದ್ದಿರಬೇಕಾ? ಆಗುವ ಹೋಗುವ ವಿಚಾರವಲ್ಲ, ಬಿಟ್ಟು ಬೇರೆ ಏನಿದೆ ದಾರಿ ಎಂದು ಯೋಚಿಸಿ. 4 ಮಗಂದಿರಿದು ಅದೇ ಉತ್ತರ. ಲಕ್ಷದಲ್ಲಿ ಎಣಿಸುವ ಸಂಬಳ ಬಿಟ್ಟು ಇಲ್ಲಿ ನೆಲೆಸಲು ಹುಚ್ಚೇನು? ನಗರದ ವಾಸದಲ್ಲಿ ಸಿಗುವ ಸೌಲಭ್ಯ ಇಲ್ಲಿಲ್ಲ. ಇನ್ನು ಮಕ್ಕಳ ಎಜುಕೇಷನ್ ಈ ಹಳ್ಳಿ ಶಾಲೆಯಲ್ಲಿ ಮಾಡಿದರೆ ಗೊಬ್ಬರ ಹೊರಲು ಲಾಯಕಾದರು. ಮತ್ತೇನಿಲ್ಲ. ಶಿವಣ್ಣನಿಗೆ ತಟ್ಟನೆ ನೆನಪಾಯಿತು. ಇವರೆಲ್ಲ ಅದೇ ಸ್ಕೂಲಲ್ಲಿ ಕಲಿತಿದ್ದು. ಈಗ ಆ ಸ್ಕೂಲ್ನಲ್ಲಿ ಕಲಿತರೆ ಗೊಬ್ಬರ ಹೊರುವ ಮಟ್ಟದಾಯಿತೇನು?
ಅದು ತನಕ ಸುಮ್ಮನಿದ್ದ ಸೊಸೆಯರು ತಮ್ಮ ಆಕ್ಷೇಪ ತೆಗೆದರು. ಗಂಡ ಎಲ್ಲಾದರೂ ಊರಿನ ಮನೆಯಲ್ಲಿರ್ತಾನೆಯೇ ಎಂದರೆ ತಾವು ಜೊತೆಗೆ ಬರುವ ಮಾತೇ ಇಲ್ಲ. ಮಕ್ಕಳ ಎಜುಕೇಷನ್ ಮುಖ್ಯ. ತಾವುಗಳು ಸಿಟಿ ಬಿಟ್ಟು ಇತ್ತ ತಲೆ ಹಾಕುವವರಲ್ಲ. ಹೆತ್ತವರ ಬೆಂಬಲ ಅವರಿಗೆ ಹೋಯಿತು. ಇಲ್ಲಿದ್ದ ಆಸ್ತಿ ಮನೆಯನ್ನು ಮಾರಾಟ ಮಾಡಿ ಬರುವ ಹಣವನ್ನು ನಾಲ್ವರು ಹಂಚಿಕೊಳ್ಳುವ ಪ್ರಸ್ತಾಪಕ್ಕೆ ಎಲ್ಲರ ಹೋಟು ಬಿತ್ತು. ಒಳ್ಳೆಯ ಫಸಲು ಸಿಗುವ ತೆಂಗಿನ ತೋಟ, ಹೊಸ ಮನೆ, ಅದನ್ನು ಕಟ್ಟುವಾಗ ಕೆಡವದೆ ಉಳಿಸಿದ ಹಳೆಯ ಮನೆ, ಫಲವತ್ತಾದ ಗದ್ದೆ ಎಲ್ಲವನ್ನು ಮಾರಿಬಿಟ್ಟು ದೊರೆತ ದುಡ್ಡು ಹಂಚಿಕೊಳ್ಳುವುದು ಎಲ್ಲಕ್ಕಿಂತ ಉತ್ತಮ ದಾರಿ. ಆಗ ಪತಿ ಪತ್ನಿಯ ಮಧ್ಯೆ ಮನಸ್ತಾಪ ಬರುವ ಸಾಧ್ಯತೆ ಇಲ್ಲವೇ ಇಲ್ಲ. ನಗರ ವಾಸಕ್ಕೆ ಅಡ್ಡಿ ಇಲ್ಲ. ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಸಿಗುತ್ತದೆ. ಹಿಡುಗಂಟಿನಲ್ಲಿ ದೊಡ್ಡ ಮೊತ್ತ ಕೈ ಸೇರುತ್ತದೆ. ಮುಂದೆ ಮಕ್ಕಳಿಗೆ ಅದೇ ಹಣದಲ್ಲಿ ಹೈಯರ್ ಎಜುಕೇಷನ್ ಮಾಡಿಸುವಾಗ ಅಜ್ಜನ ಬಳುವಳಿಯ ಹಣ ಎನ್ನಬಹುದು. ಸಕಲರಿಗೂ ಒಮ್ಮತದಲ್ಲಿ ಒಪ್ಪಿಗೆಯಾದ ತೀರ್ಮಾನ ಅದು. ಸೊಸೆಯಂದಿರ ಮುಖ ಹರಳಿತು. ಸೊತ್ತಿನಲ್ಲಿ ಸಮಾನ ಪಾಲು ಇದ್ದ ಹಾಗೆ ಮನೆತನದ ಒಡವೆಗಳನ್ನು ಪಾಲು ಮಾಡಬೇಕು ಎಂದು ಬೇಡಿಕೆ ಬಂತು. ಮಗಂದರಿಗೆ ಹೆಣ್ಣು ಕೊಟ್ಟವರು ಸಮಾನ ಪಾಲು ಆಗಬೇಕು ಅದು ಎಂದು ನಿಶ್ಚಯಿಸಿದರು. ಮನೆತನದ ಆಭರಣಗಳು, ಅತ್ತೆ ಧರಿಸುತ್ತಿದ್ದ ಒಡವೆಗಳು, ದೇವರಿಗಿರಿಸುವ ನಗ ಎಲ್ಲವನ್ನೂ ಲೆಕ್ಕ ಹಾಕಿದವರೇ ವಿಂಗಡಿಸಿದರು. ಇನ್ನೇನು ಪಾಲು ಪಂಚಾಯಿತಿಗೆ ಮುಗಿಯಿತು ಎನ್ನುವ ಹಂತದಲ್ಲಿದ್ದಾಗ ಅಮ್ಮ ಯಾರ ಜೊತೆಗಿರ್ತಾರೆ ಎನ್ನುವ ಮಾತು ಬಂತು. ನಮ್ಮನೇಲಿ ಸ್ಥಳ ಕಡಿಮೆ. ಮಕ್ಕಳಿಗೆ ಸ್ಟಡಿ ಮಾಡಲಿಕ್ಕೆ ಪ್ರತ್ಯೇಕ ರೂಮ್ ಇಲ್ಲ. ಅವರು ಸಿಡಿಮಿಡಿ ಮಾಡ್ತಾರೆ. ನಮಗೆ ಒಂದೇ ಕೋಣೆಯ ಮನೆ ಇರುವುದಲ್ವಾ? ಆಗುವುದಿಲ್ಲ. ಅತ್ತೆ ಅಲ್ಲಿ ಬಂದರೆ ಮಲಗಲು ಸ್ಥಳವಿಲ್ಲ. ಹಿರಿ ಸೊಸೆ ತಪ್ಪಿಸ್ಕೊಂಡ್ಳು. ನಾನು ಉದ್ಯೋಗಕ್ಕೆ ಹೋಗೋವಳು. 7 ಗಂಟೆಗೆ ಮನೆ ಬಿಡಬೇಕು. ಅತ್ತೆ ಇದ್ದರೆ ಅವರ ಊಟ ತಿಂಡಿ ಹೇಗೆ ಮಾಡ್ತಾರೆ? ಗ್ಯಾಸ್, ಫ್ರಿಡ್ಜ್, ಓವನ್ ಅವರಿಗೆ ಬಳಸಲು ತಿಳಿಯದು. ಹಳ್ಳಿಯವರಲ್ವಾ? ಏನಾದರೂ ಹೆಚ್ಚು ಕಮ್ಮಿ ಆದರೆ ಹಬ್ಬ ಈಗಲೇ ಎದೆ ಡಬಗುಡುತ್ತಿದೆ. ನಮ್ಮಲ್ಲಿ ಸಾಧ್ಯವೇ ಇಲ್ಲ. ನನಗೆ ಆರೋಗ್ಯವೇ ಚೆನ್ನಾಗಿಲ್ಲ. ನಾವು ಮನೆಯಲ್ಲಿ ಫುಡ್ಡು ತರಿಸುವುದೇ ಕಡಿಮೆ, ಹೊರಗಿನಿಂದ ತರಿಸುವುದು ಹೆಚ್ಚು. ಅತ್ತೆಯ ಮಡಿಗೆ ಅದೆಲ್ಲ ಆಗುವುದಿಲ್ಲ. ಸುಮ್ಮನೆ ಕೊರಗ್ತಾರೆ. ಆಮೇಲೆ ಮಕ್ಕಳು ಮರಿ ಇರುವ ಮನೆಯಲ್ಲಿ ಹಿರಿಯರು ಕೊರಗಿದರೆ ನಮಗೆ ಶ್ರೇಯಸ್ಕರವಲ್ಲ. ಹಣ ಎಷ್ಟಾದರೂ ನಮಗೆ ಅದು ಲೆಕ್ಕದ್ದೇ ಅಲ್ಲ. ಆದರೆ ಅವರು ಹಿರಿಯರು, ಅವರ ಹೆಲ್ತ್ ನಮಗೆ ಮುಖ್ಯ. ಕೊನೆಯ ಸೊಸೆ ಖಂಡಿತವಾಗಿ ಹೇಳಿಯೇ ಬಿಟ್ಲು. ನಮ್ಮಗ ಚಿಕ್ಕವನಿದ್ದಾಗ ಬಂದು ನೋಡಿಕೊಂಡಿದ್ದು ನಮ್ಮಮ್ಮ. ಬಾಲ್ಯದಲ್ಲೇ ಅಪ್ಪ ತೀರಿದ ನಂತರ ಅಮ್ಮ ಕಷ್ಟದಲ್ಲೇ ಬೆಳೆಸಿದ್ದಾರೆ ನಮ್ಮನ್ನು. ನಮ್ಮಮ್ಮ ಇರುವಾಗ 3ನೇಯವರು ನಮ್ಮಲ್ಲಿ ಬಂದಿರುವುದು ನಮಗೆ ಸಮಾಧಾನವಿಲ್ಲ. ಅಮ್ಮನಂತೂ ಇಲ್ಲಿಗೆ ಕರೆಯುವುದು ಬೇಡವೇ ಬೇಡ. ಅವರಿಗೆ ನಮ್ಮ ಜೊತೆಗೆ ಹೊಂದಾಣಿಕೆ ಆಗುವುದಿಲ್ಲ ಅಂತಾರೆ. ಹೆಣ್ಣು ಕೊಟ್ಟವರ ಮುಖವೇ ಹೇಳುತ್ತಿತ್ತು. ಅವರಿಗಾದ ನೆಮ್ಮದಿ ಸಮಾಧಾನವನ್ನು ಮಗಂದಿರು ಉಸಿರೆತ್ತಲಿಲ್ಲ. ಶಿವಣ್ಣ ರೆಪ್ಪೆ ಬಡಿಯುವುದನ್ನು ಮರೆತು ಕೇಳಿಸಿಕೊಳ್ಳುತ್ತಿದ್ದರು. ಹಾಗಿದ್ರೆ ಅಮ್ಮ ಇಲ್ಲೇ ಇರಲಿ, ಅಗತ್ಯ ಬಿದ್ದಾಗ ನಾವು ಬಂದು ನೋಡಿಕೊಂಡು ಹೋದರಾಯಿತು. ಆದರೆ ಇರುವ ಸೊತ್ತೆಲ್ಲ ಮಾರಿದಾಗ ಅಮ್ಮ ಎಲ್ಲಿ ಇರ್ತಾಳೆ ಎನ್ನುವ ಪ್ರಶ್ನೆ ಈಗ. ಹೊಸ ಮನೆ ಮಾರಾಟವಾದರೆ ಕೈ ತುಂಬ ದುಡ್ಡು ಬರುತ್ತದೆ. ಅದನ್ನು ಬಿಡುವ ಮಾತೇ ಇಲ್ಲ. ನಮ್ಮ ಕಾರಿನ ಲೋನ್ ಅದರಲ್ಲೇ ತೀರಿಸಬೇಕು ನಾವು. ಅಲ್ಲದೆ ಒಬ್ಬರಿಗೆ ಇಷ್ಟು ದೊಡ್ಡ ಮನೆ ವೇಸ್ಟ್. ದುಡ್ಡಿನ ಬೆಲೆ ಗೊತ್ತಿಲ್ಲ. ಹಿರಿ ಸೊಸೆಯ ಅಪ್ಪ ಆಗ ಹೇಳಿದರು, ಅಲ್ಲಿದೆಯಲ್ಲ ಹಳೆಯ ಮನೆ, ಅದನ್ನು ಸ್ವಲ್ಪ ರಿಪೇರಿ ಮಾಡಿಸಿದ್ರೆ ಒಂದು ಕುಟುಂಬಕ್ಕೆ ಸಾಕು. ಒಬ್ಬರಿಗೆ ಸಾಲದೇನೋ? ಅಂದರೆ ಹಳೆಯಂದಿರ ತಾಯಿ ಅಲ್ಲಿರ್ಬಹುದಲ್ವಾ? ನೀನೇನು ಹೇಳ್ತೀಯಾ? ಪತ್ನಿಯತ್ತ ತಿರುಗಿದರು. ನೀವೇ ಹೇಳಿದ ಹಾಗೆ ಅದೇ ಸರಿ ಅನ್ನುತ್ತದೆ. ನಮ್ಮ ಹುಡುಗಿಗೆ ಮುದುಕರ ಚಾಕ್ರಿ ಮಾಡಿ ಗೊತ್ತಿಲ್ಲ. ಹಿರಿಯ ಮಗನಿಗೆ ತನ್ನ ಅತ್ತೆ ಮಾವನ ತೀರ್ಮಾನಕ್ಕೆ ಹೆಮ್ಮೆ. ಏನಿದ್ರೂ ಒಬ್ಬರೇ ಆಗ್ತಾರಲ್ಲ, ಅದಕ್ಕೇನು ಮಾಡುವುದು? ನೆರೆಮನೆಯವರ ಕಾಳಜಿ ಇದ್ದಾರಲ್ಲ, ಹೊಸ ಕೊಂಡುಕೊಂಡವರು. ಕೂಗಿದ್ರೆ ಮನೆ ಕೇಳುವಷ್ಟು ಹತ್ತಿರದಲ್ಲಿದ್ದಾರೆ. ಕಿರಿಯನ ಅತ್ತೆಯ ಉತ್ತರ. ಇಲ್ಲಿ ತನ್ನಲ್ಲಿಯ ಅಮ್ಮ ಮಾಡಿದ ಮುದ್ದು ಅಕ್ಕರೆ ಎಲ್ಲ ನೆನಪಿಸಿಕೊಂಡು ತನ್ನ ಜೊತೆಗೆ ನಗರಕ್ಕೆ ಕರೆದೊಯ್ಯುತ್ತಾನೋ ಎನ್ನೋ ಆತಂಕ ಅವರದು. ಅದು ತನಕ ಸುಮ್ಮನಿದ್ದ 3ನೇಯ ಮಗನಿಗೆ ಹೊಸ ಐಡಿಯಾ ಸಿಕ್ಕಿತ್ತು. ನಮ್ಮ ಹಳೆ ಮನೆಯನ್ನು ಗಟ್ಟಿಮುಟ್ಟಾಗಿದೆ. ಅಮ್ಮನಿಗೆ ಅಷ್ಟೆಲ್ಲ ವಿಶಾಲವಾದ ಮನೆ ಅಗತ್ಯವಿಲ್ಲ. ಹೊರಗಿನ ಒಂದು ಕೋಣೆಯನ್ನು 2ಆಗಿ ಪಾರ್ಟಿಷನ್ ಮಾಡಿಕೊಟ್ಟರೆ ಸಾಕೆನಿಸ್ತದೆ. ಆಗ 2 ಕೋಣೆ ಸಿಗುತ್ತದೆ. ಉಳಿದಂತೆ ಕೊಂಡುಕೊಳ್ಳುವವರು ಇದ್ದಾರೆ. ಅದರ ಹೊಣೆಗಾರಿಕೆಯನ್ನು ಮುಗಿಸಿಯೇ ಹೊರಡಬಹುದು. ಪುನಃ ಬರುವುದೆಂದರೆ ಎಷ್ಟು ಖರ್ಚು? ಏನು ಹುಡುಗಾಟಿಕೆ? 4 ಮಗಂದಿರು, ಅವರ ಮಡದಿಯರು, ಅತ್ತೆ ಮಾವಂದಿರಿಗೆ ಸಮ್ಮತವಾದ ತೀರ್ಮಾನ ಕೊನೆಗೂ ಆಯಿತು. ಇದಕ್ಕಿದ್ದ ಹಾಗೆ ಬಿಕ್ಕಿ ಬಿಕ್ಕಿ ಅಳುವ ಧ್ವನಿಗೆ ಬೆಚ್ಚಿಬಿದ್ದರು. ಅದು ತನಕ ಮೌನವಾಗಿದ್ದು ಮಗಂದಿರ ಏರ್ಪಾಡುಗಳನ್ನು ಕೇಳಿಸಿಕೊಂಡ ತಾಯಿಗೆ ಇದ್ದ ಆಶಾಸೌಧ ಮುರಿದು ಬಿತ್ತು. ಹತೋಟಿ ಮೀರಿ ಅಳು ನುಗ್ಗಿ ಬಂತು. ನಾನು ನಿಮ್ಮ ಜೊತೆಗೆ ಇರ್ತೇನೆ. ಇಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗಬೇಡಿ. ಬೇಕಿದ್ರೆ 2 ತಿಂಗಳು ಒಬ್ಬೊಬ್ಬರ ಮನೆ ಅಂತ ಹಂಚಿಕೊಂಡರೆ ಆಗುತ್ತದೆ. ನನ್ನ ಬಿಟ್ಟು ಹೋಗಬೇಡಿ ಮಕ್ಕಳೇ. ಏನು ಹೇಳ್ತಿದ್ದೀರಿ ಅಕ್ಕ ನೀವು? ನಗರದ ಮನೆ ಅಂದರೆ ಸುಮ್ಮನೆ ಆಯ್ತೇನೋ? ತಿನ್ನುವ ಒಂದು ಬಾಯಿ ಹೆಚ್ಚಾದರೆ
ಅದಕ್ಕೆ ಆಗುವ ವೆಚ್ಚದ ಅಂದಾಜು ಉಂಟೆ ನಿಮಗೆ? ಏನು ಕುಶಾಲ? ಹಳ್ಳಿ ಮನೆ ಅದು ಅಂದ್ಕೊಂಡ್ರ ಹೇಗೆ? ಸುಮ್ಮನಿರಿ. ಇಲ್ಲೇನಾಗಿದೆ ನಿಮಗೆ? ಮದ್ಯದ ಸೊಸೆಯ ತಂದೆ ಗದರಿಸಿದರು. ಮಗನತ್ತ ಆರ್ತವಾಗಿ ನೋಡಿದರೆ ಅವ ತೆಪ್ಪಗಿದ್ದ. ಮಾವನ ಮಾತಿಗೆ ತನ್ನದು ಒಪ್ಪಿಗೆ ಎನ್ನುವಂತೆ ಕಿರಿಸೊಸೆ ಗಂಡನ ಕಿವಿಯಲ್ಲಿ ಪಿಸುಗುಟ್ಟಿದಳು. ಅಮ್ಮನ ಬಂಗಾರದ ಪಾಲು ಆಗಲಿಲ್ಲ, ಅದು ಇವತ್ತೇ ಆಗಿಬಿಡಲಿ. ನಿಧಾನ ನಿಧಾನ. ಅದನ್ನು ಎದುರಿಗೆ ತಂದಿಟ್ಟರೆ ತೂಕಕ್ಕೆ ಹೊಂದಿಕೊಂಡು ಪಾಲು ಮಾಡ್ಬೋದು. ಮೂರನೆಯವನ ಅತ್ತೆಯಿಂದ ಹುಕುಂ ಹೊರಟಿತ್ತು. ಕಾಸಿನ ಸರ ನನಗೆ ಕೊಡ್ತೇನೆ. ಮನೆಗೆ ಮೊದಲು ಗಂಡು ಮಗುವನ್ನು ಹೆತ್ತಿದ್ದು ನೀನು ಎಂದಿದ್ದಾರೆ ಮಾವಯ್ಯ ಇದ್ದಾಗ. ಎರಡನೇ ಸೊಸೆ ತನ್ನ ಅಧಿಕಾರ ಚಲಾಯಿಸಿದಳು. ನನಗೆ 2 ಹೆಣ್ಣು ಮಕ್ಕಳು. ಒಡವೆ ಹೆಣ್ಣು ಮಕ್ಕಳಿಗೆ ಇರಲಿ, ಗಂಡು ಮಕ್ಕಳಿಗೆ ಯಾಕೆ ಅದು? ಹಿರಿಯನ ಆಕ್ಷೇಪ. ನಮಗೂ ಒಬ್ಬೊಬ್ಬ ಗಂಡು ಮಗಂದಿರಿದ್ದಾರೆ. ನಾಳೆಗೆ ಮನೆತನದ ಹೆಸರು ಉಳಿಸುವವರು ಗಂಡು ಮಕ್ಕಳೇ ಹೊರತು ಹೆಣ್ಣು ಮಕ್ಕಳಲ್ಲ, ಗೊತ್ತೇನೋ? ಹಿರಿಯ ಸೊಸೆ ಎದ್ದು ನಿಂತಳು ಸೆರಗು ಕಟ್ಟಿ. ಅಮ್ಮ, ನಿಮ್ಮಲ್ಲಿರುವ ಒಟ್ಟು ಚಿನ್ನಾಭರಣಗಳನ್ನು ನಿರ್ವಂಚನೆಯಿಂದ ಇಲ್ಲಿ ತಂದಿಡಿ. ನಮ್ಮ ಹಳಿಯಂದಿರ ಪರವಾಗಿ ನಾವು ಅದನ್ನೆಲ್ಲ ಸರಿಯಾಗಿ ಪಾಲು ಮಾಡಿ ಹಂಚಿಕೊಟ್ಟು ಬಿಡ್ತೇವೆ. ಸೊಸೆಯ ತಂದೆ ಅಳಿಯನ ಪರವಾಗಿ ನಿಂತರು. ನಿಶಬ್ದವಾಗಿ ಕುಳಿತು ಕೇಳುತ್ತಿದ್ದ ಶಿವಣ್ಣನಿಗೆ ನಡುಕ ಹುಟ್ಟಿತ್ತು. ಸತ್ತಿದ್ದ ಇವರ ಅಪ್ಪನೇ ಹೊರತು ತಾಯಿಯಲ್ಲ. ದುರ್ವಾಸ ಮುನಿಯ ಕ್ರೋಧವನ್ನು ಹೊತ್ತು ಹುಟ್ಟಿದವನಂತ ಗಂಡನೊಡನೆ ಬದುಕು ಸಾಗಿಸುತ್ತಾ ಈ ಮಗಂದಿರನ್ನು ಹೊತ್ತು ಅಕ್ಕರೆಯಿಂದ ಸಲುಹಿದ ಅಮ್ಮನ ಕೊರಳಿನ ಒಡವೆಗೆ ಕೈ ಚಾಚುತ್ತಾರಲ್ಲ, ಇವರೆಂಥ ಮಕ್ಕಳು, ಪಾಪಿಗಳು. ಎಲ್ಲಿದೆ ಹೇಳಿ ಅತ್ತೆ, ನಾನು ತರ್ತೇನೆ ಒಡವೆಗಳನ್ನು. ಇಲ್ಲೇ ಪಾಲು ಮುಗಿಸಿದರೆ ಅದಕ್ಕಾಗಿ ಇನ್ನೊಮ್ಮೆ ಬರಬೇಕಾಗಿಲ್ಲ ನಾವುಗಳು. ಹಿರಿಸೊಸೆ ಅತ್ತೆಯನ್ನೆಬ್ಬಿಸಿದಳು. ಏನಿಲ್ಲವೆಂದರೂ 150 ಗ್ರಾಂ ಬಂಗಾರದ ಒಡವೆ ಇದೆ ಅಮ್ಮನ ಬಳಿ. ಅದೆಲ್ಲವನ್ನೂ ಅಪ್ಪನೇ ಮಾಡಿಸಿಕೊಟ್ಟಿದ್ದು. ಅದು ನಮ್ಮನೆಯ ದುಡ್ಡಿನಲ್ಲಿ. ಅಂದ ಮೇಲೆ ಮನೆಯ ಹಣವೇ ಅದಕ್ಕೆ ವೆಚ್ಚವಾಗಿದೆ. ನಮಗೆಲ್ಲರಿಗೂ ಅದರಲ್ಲಿ ಸಮಾನ ಹಕ್ಕಿದೆ. ಸರಿಯಾದ ಪಾಲು ಸಿಗಬೇಕು. ಹಿರಿಯಣ್ಣನ ವಾದಕ್ಕೆ ಒಪ್ಪಿ ತಲೆದೂಗದವರಿಲ್ಲ. ಲಾಯರ್ ಅವನು ಸರಿಯಾದ ಪಾಯಿಂಟೇ ಹಾಕಿದ್ದಾನೆ ಎಂದು ಮೆಚ್ಚಿದರು. ತನ್ನಿಯಮ್ಮ ಬೇಗನೆ, ನಮಗೆಲ್ಲ ಸಮಯವಿಲ್ಲ. ಮಗಂದಿರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಹಂಚಿಕೊಳ್ಳಲು ಕೊಟ್ಟುಬಿಡಿ. ನಿಮಗೆ ಯಾಕಿನ್ನು ಬಂಗಾರದ ವ್ಯಾಮೋಹ ಹೇಳಿ? ಯಜಮಾನನಿಲ್ಲದ ಹೆಂಗಸು ಹೇಗಿರಬೇಕು ಹಾಗಿದ್ರೆ ಚೆಂದ. ನನ್ನದು ನಾನು ಎನ್ನುವ ಮಾತು ಆಸೆ ಚೆನ್ನಾಗಿ ಕಾಣುವುದಿಲ್ಲ. ಶಿವಣ್ಣ ಬಾಯಿ ತೆಗೆಯಲು ಹೊರಟವನು ಮುಚ್ಚಿಕೊಂಡ. ಮನೆಯ ಯಜಮಾನಿ ಅಮ್ಮ ಮೆಲ್ಲನೆ ಎದ್ದರು. ಮೈಯೆಲ್ಲ ಒಮ್ಮೆ ನಡುಗಿತು. ಶರೀರ ಅತ್ತಿತ್ತ ತೋರಾಡಿತು. ತನಗೊದಗಲಿರುವ ಅತಂತ್ರ ಸ್ಥಿತಿಗೆ ಕಣ್ಣಿನಲ್ಲಿ ನೀರಾಡಿತು. ಪತಿ ಇದ್ದಷ್ಟು ದಿನ ಅವರ ಚಾಕ್ರಿಯಾಯಿತು. ಸತ್ತ ಮೇಲೆ ಹೆಂಡತಿಯಾದವಳಿಗೆ ನಿಲ್ಲಲು ನೆಲೆಯಿಲ್ಲ. ನಮ್ಮ ಸಮಾಜದಲ್ಲಿ ಕಾಲ್ಚೆಂಡಿನ ಹಾಗೆ ಒದೆಯುತ್ತಾರಲ್ಲ, ಅಮ್ಮ ನಾನು. ಗುರುತು ಇಲ್ಲವಲ್ಲ. ಕಣ್ತುಂಬಿತ್ತು. ಸೊಸೆಯಂದಿರು ಮಗಂದಿರು ಎದ್ದರು. ಈಗ ಅಮ್ಮನೆಲ್ಲಾದರೂ ಒಡವೆಗಳ ಮೇಲಿನ ವ್ಯಾಮೋಹದಿಂದ ಅದನ್ನು ಬಚ್ಚಿಟ್ಟರೆ ಗೊತ್ತಾಗದು. ಜೊತೆಗೆ ಹೋಗಿ ಕೂಲಂಕುಷವಾಗಿ ಪರಿಶೀಲಿಸಿ ತರುವುದು ಬುದ್ಧಿವಂತಿಕೆ. ಶ್ರೀಗಂಧದ ಸುವಾಸನೆ ಹೊಮ್ಮುವ ಬಾಕ್ಸ್ ಹಿರಿಮಗ ಎತ್ತಿ ತಂದ. ಅಮ್ಮ ಎಲ್ಲಿ ಎಂದು ನೋಡಿದರೆ ಸೋತ ಕಾಲುಗಳನ್ನು ಎಳೆದು ಹಾಕುತ್ತಾ ಮೆಲ್ಲನೆ ಹೆಜ್ಜೆ ಇರಿಸಿ ಬರುವುದು ಕಾಣಿಸಿತ್ತು. ಹೊತ್ತಿ ಬರುವ ಅಳುವನ್ನು ತಡೆಯುವ ವ್ಯಥಾಪ್ರಯತ್ನ ಮಾಡುವ ಅವರನ್ನು ಈ ದುಸ್ಥಿತಿಯಲ್ಲಿ ಇದುತನಕ ಕಂಡವರಿಲ್ಲ. ಸೊಸೆಯರು ಬಾಕ್ಸ್ ತೆರೆಯಲು ಮುಂದಾದರು. ಹಿರಿಯವನ ಹತ್ತೆ ತಡೆದು ಅವರೇ ಕೈಗೆತ್ತಿದ್ದರು. ಅಮ್ಮನಾಗಿ 4 ಮಕ್ಕಳನ್ನು ಹೆತ್ತು ಸಾಕಿ ಸಲುಹಿದ ಆ ಚಿನ್ನಾಭರಣಗಳ ಹೊಡತಿಗೆ ಅಲ್ಲಿ ನಿಲ್ಲಲು ಸ್ಥಳವಿಲ್ಲ. ಆಕೆ ಮೂಲೆಯಲ್ಲಿ ನಿಂತರು. ತೆರೆದಾಗ ಪಳಪಳಾಗುಡುವ ಆಭರಣಗಳ ಸೊಬಗನ್ನು ಹೀರಲು 4 ಸುತ್ತು ಮಗಂದಿರು ಸೊಸೆಯರು ಅವರ ಅತ್ತೆ ಮಾವ ಸುತ್ತುವರಿದರು. ಹಿಂದಿನ ಕಾಲದ ಪರಿಶುದ್ಧ ಗುಣಮಟ್ಟದ ತೂಕದ ಆಭರಣಗಳು ಹತ್ತೆಗಿದೆ ಎಂದು ಬಲ್ಲರು ಅವರು. ನಿತ್ಯಕ್ಕೆ ಕುತ್ತಿಗೆಯಲ್ಲಿ ಮಾಂಗಲ್ಯದ ಸರ ಬಿಟ್ಟು ಬೇರೇನೂ ಹಾಕಿಕೊಳ್ಳುತ್ತಿರಲಿಲ್ಲ. ಅವರು ನಿಧಾನವಾಗಿ ಬಾಕ್ಸ್ ತೆರೆಯಿತು. ಒಳಗೆ ಬಿಳಿಯ ಬಣ್ಣದ ವೆಲ್ವೆಟ್ ಬಟ್ಟೆ, ಅದರ ಅಡಿಯಲ್ಲಿ ಮತ್ತೊಂದು ಬಟ್ಟೆ ಸುತ್ತಿದ ಬಾಕ್ಸ್. ಆತುರಾತುರವಾಗಿ ಬಿಚ್ಚಿದಾಗ ಅಲ್ಲೇನಿದೆ? ಖಾಲಿ ಬಾಕ್ಸ್ ಅಣಕಿಸಿತು. ಸುತ್ತಲಿದ್ದವರನ್ನು ಶಾಕ್ ಹೊಡೆದವರಾಗೆ ಸ್ತಬ್ಧರಾದರು. 2 ಕ್ಷಣ ಕ್ರೋಧಾವೇಶ ಹೇರಿತು. ದೊಡ್ಡ ದನಿ ತೆಗೆದವನನ್ನು ಅವನ ಮಾವ ತಡೆದು ದೂರದಲ್ಲಿ ನಿಂತು ಹಿತ್ತಲೇ ನೋಡುವ ಕೆಲಸಗಾರರನ್ನು ಕಣ್ಸನ್ನೆಯಲ್ಲಿ ತೋರಿಸಿದರು. ಬಲು ಕಷ್ಟದಲ್ಲಿ ಕ್ರೋಧ ಹಿಡಿತದಲ್ಲಿರಿಸಿದವನೇ ಕೇಳಿದ ಒರಟಾಗಿ, ತಾಯಿಯಲ್ಲಿ ಏನಾಯಿತು? ಇದರಲ್ಲಿದ್ದ ಒಡವೆಗಳು ಎಲ್ಲಿ ಬೆಚ್ಚಿಟ್ಟೆ? ಮರ್ಯಾದೆಗೆ ಹೋಗಿ ತರ್ತೀಯಾ, ಅಲ್ಲ ನಾವೇ ಹುಡುಕ್ಬೇಕಾ? ಒಡವೆ ಇಲ್ಲ, ಶಾಂತವಾಗಿ ಉತ್ತರಿಸಿದರು. ಅವರು ಅದನ್ನೇ ಕೇಳ್ತಿರೋದು. ಎಲ್ಲಿ ಹೋಯ್ತು ಅದೆಲ್ಲ? ಯಾರಿಗಾದರೂ ಕೊಟ್ಟಿದ್ದರೇನೋ ವಿಚಾರಿಸಿ ಬಿಡಿ ಹಳಿಯಂದಿರೇ. ದುರುಗುಟ್ಟುತ್ತಾ ಅಮ್ಮನತ್ತ ಬಿರುಸಾಗಿ ಬಂದವರು ಉಳಿದ ಮಗಂದಿರು. ಎಲ್ಲಿಟ್ಟೆ ಅಮ್ಮ ಹೇಳಮ್ಮ. ಅಪ್ಪನ ಸೊತ್ತು ಅದು ಹೊರತು ನಿನ್ನ ತವರಿನ ಬಳುವಳಿಯೇನಲ್ಲ.
ತವರಿಗೇನಾದರೂ ಸಾಗಿಸಿದೆಯಾ? ನಿಜ ಹೇಳಿಬಿಡು. ಕಿರಿಯ ಸೊಸೆ ಬಾಕ್ಸಿನ ಅಂದಚಂದವನ್ನು ಅವಲೋಕಿಸುತ್ತಿದ್ದಳು. ಕೆಳಗಿನ ವೆಲ್ವೆಟ್ ಬಟ್ಟೆಯನ್ನು ತೆಗೆದಳು. ಅಲ್ಲಿತ್ತು ಒಂದು ವಿಲ್. ಅದರಲ್ಲಿ ನಮೂದಿಸಿದ ಬೆಲೆ. ನೋಡಿದ್ರಾ, ಮಾರಾಟ ಮಾಡಿದ್ದಾರೆ. ನಾವಿದ್ದೇವೆಂದು ಗೊತ್ತಿಲ್ವಾ? ಒಡವೆ ಮಾರುವಾಗ ಅಂಥ ದುರಾವಸ್ಥೆ ಏನಿತ್ತಿವರಿಗೆ? ಜ್ಯುವೆಲರಿಯ ಅಡ್ರೆಸ್ ಕೂಡ ಇದೆ. ಒಂದು ನಿಮಿಷ ಸತ್ತ ಮನೆಯಲ್ಲಿರುವ ವಾತಾವರಣ ಅಲ್ಲಿ ತುಂಬಿತ್ತು. ಸಿಡಿಲಿನಂತೆ ಬಂದೊರಗಿದ ಆಘಾತಕಾರಿ ಸತ್ಯವನ್ನು ಅರಗಿಸಲಾಗದೆ ಪೆಚ್ಚಾಯಿತು ಅವರ ಮುಖ. ಹಿರಿಮಗನ ಮಾವ ಅತ್ತೆ ಗದರಿದರು. ಅವರನ್ನು ಸುಳ್ಳೇ ವೀಲ್ ತೋರಿಸಲು ಇಟ್ಟಿದ್ರ ಹೇಗೆ? ಒಡವೆಗೆ ಹಕ್ಕುದಾರರು ಮನೆಯ ಸೊಸೆಯರು. ನಿಮ್ಗೆ ಯಾಕಮ್ಮ ಮಾರುವ ದುರ್ಬುದ್ಧಿ ಬಂತು? ಅಲ್ಲ, ನಾವು ಕೇಳ್ತೇವೆ ಎಂದು ಈ ಕೆಲಸ ಮಾಡಿದ್ರೆ ಏನು? ಹೊರಟಾಗಿ ಬಂದವನಿಗೆ ಬೆಚ್ಚಿಬಿದ್ದರು ಮನೆಯ ಯಜಮಾನಿ. ಅವರೆಲ್ಲರ ತಾಯಿ. ಏನಾಗ್ತಿದೆ ಇಲ್ಲಿ? ಮನೆಯವರೆಲ್ಲ ಸಭೆ ಸೇರಿದ ಹಾಗಿದೆಯಲ್ಲ. ಉತ್ತರ ಕ್ರಿಯೆಗೆ ಅಡುಗೆಗೆ ತಂದಿದ್ದ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಅವುಗಳ ಯಜಮಾನರಿಗೆ ಒಪ್ಪಿಸಿ ಬರಲು ಹೋಗಿದ್ದ ಶ್ರೀನಿವಾಸ ಮಾಮ, ಸೋದರಳಿಯಂದಿರ ಗಂಟಿಕ್ಕಿದ ಮುಖ, ಪೆಚ್ಚಾಗಿ ಕುಳಿತ ತಂಗಿಯ ದೈನ್ಯ ಭಾವ ಕಂಡವನೇ ಅತ್ತ ಬಂದು ಕುರ್ಚಿಯನ್ನೆಳೆದು ಕುಳಿತವನ್ನೇ ವಿಚಾರಿಸಿದ. ನಿಮಗೆ ಸಂಬಂಧಿಸಿದಲ್ಲ ಮಾವ, ಮನೆತನದ ಒಡವೆಗಳನ್ನು ಈಗ ಎಲ್ಲ ಮಕ್ಕಳು ಇದ್ದಾಗಲೇ ಪಾಲ್ ಮಾಡಿಕೊಳ್ಳೋಣ ಎಂದರೆ? ಅಮ್ಮ ಗುಟ್ಟಾಗಿ ತೆಗೆದಿರಿಸಿದ್ದಾಳೆ. ನೀವು ಹೇಳಿ, ನಮಗೆ ಆಗಾಗ ಬರಲಾಗುವುದಿಲ್ಲ. ನಾವೆಲ್ಲ ಇಲ್ಲಿ ಸೇರಿದಾಗಲೇ ವಿಲೇವರಿ ಮುಗಿಸಿಬಿಟ್ರೆ ಹೊರಡುತ್ತೇವೆ. ಅಮ್ಮನು ಬರ್ತಾಳಲ್ಲ ನಿಮ್ಗಳ ಜೊತೆಗೆ. ಇಲ್ಲಿ ಒಬ್ಬಳನ್ನೇ ಬಿಡುವುದು ಸರಿಯಲ್ಲ. ಅದು ಸಾಧ್ಯವಿಲ್ಲ ಮಾವ. ನಗರ ಜೀವನದಲ್ಲಿ ಒಬ್ಬರು ಹೆಚ್ಚಾದರೂ ಕಷ್ಟ. ಇನ್ನೊಂದು ಮನೆಯಿಂದ ಬಂದ ಸೊಸೆಯರಿಗೆ ಸಹಿಸ್ಕೊಳ್ಬೇಕು ಅಂತೇನಿಲ್ವಲ್ಲ. ಮನೆಯಲ್ಲಿ ಜಗಳವಾಗುವುದು ನಮಗಿಷ್ಟವಿಲ್ಲ. ಯಾರನ್ನು ಹೇಳ್ತಿದ್ಯಾ ನೀನು? ಸಾಧು ಹಸುವಿನಂಥ ಹೆಣ್ಮಗಳು ನಿನ್ನಮ್ಮ. ಅವಳು ಜಗಳವಾಡುವುದಾ? ನಾನು ಕಂಡೂ ಇಲ್ಲ, ಕೇಳಿದ್ದೂ ಇದೇ ಮೊದಲು. ಅದೆಲ್ಲ ನಿಮಗೆ ತಿಳಿಯದು. ಅವರ ಚಂದದ ಸಂಸಾರದಲ್ಲಿ ಮೂರನೆಯವರನ್ನು ಎಳೆದು ಹಾಕಬೇಡಿ ನೀವು. ನಮ್ಮ ಅಳಿಯಂದಿರು ಹೇಳಿದ್ದು ಸರಿಯಾಗಿದೆ. ಅತ್ತೆ ಮನೆ ಹೊಕ್ಕ ಮೇಲೆ ಸೊಸೆಗೆ ಹಗಲಿರುಳು ಕಿರುಕುಳ ಕೊಟ್ಟರೆ ನನ್ನ ಮಗಳು ಎಲ್ಲಿಗೆ ಹೋಗಬೇಕು? ಅದೆಲ್ಲ ಬಿಡಿ, ಚಿನ್ನದ ಪಾಲು ಆಗಲಿ ಮೊದಲು. ಅದನ್ನು ಅವರವರೇ ಮಾಡಿಕೊಳ್ಳಿ. ಮಧ್ಯೆ ನಾನಾಗಲಿ ನೀವಾಗಲಿ ಯಾಕೆ? ಮಾವಯ್ಯ ಬೇಕು. ನಮ್ಮ ಕಡೆಯವರಾಗಿ ಅವರು ಬಂದಿದ್ದಾರೆ. ಧೋರಣೆಯಿಂದ ಹೆಣ್ಣು ಕೊಟ್ಟವನು ನಿಷ್ಠುರವಾಡುವಾಗ ಸೋದರಳಿಯ ಅದನ್ನು ಖಂಡಿಸಲಿಲ್ಲ. ನನ್ನ ಮಾವನಿಗೆ ಹಾಗೆ ಹೇಳಬಾರ್ದು ಎಂದು ಅನ್ನಲೇ ಇಲ್ಲ. ಅರ್ಥವಾಯಿತು ಸೋದರ ಮಾವನಿಗೆ. ಅಮ್ಮ, ಒಡವೆ ಎಷ್ಟಿದೆ? ಎಲ್ಲಿದೆ? ಬೇಗನೆ ಮುಗಿಸಿಬಿಟ್ಟು ಹೊರಡಬೇಕು ನಮಗೆ. ಇಲ್ಲಪ್ಪ, ಹೊಸ ಮನೆ ಕಟ್ಟಿಸುವಾಗ ಹಣಕ್ಕೆ ತಾಪತ್ರವಾಯಿತು. ಆಗ ಅಪ್ಪ ನಿಮ್ಮೆಲ್ಲರಲ್ಲಿ ಕೇಳಿದ್ದಾರೆ, ಇರುವ ಇಬ್ಬರಿಗೇಕೆ ಹೊಸ ಮನೆ ಬೇಕು? ಇರುವುದನ್ನೇ ಸರಿಪಡಿಸಿಕೊಳ್ಳಿ. ನಮ್ಮಲ್ಲಿ ದುಡ್ಡಿಲ್ಲ ಅಂದ್ರಲ್ಲ. ನಮ್ಮ ಹಳೆ ಮನೆಯಲ್ಲಿ ಮಳೆಗಾಲದಲ್ಲಿ ದೋಣಿ ಒಯ್ಯುವಷ್ಟು ನೀರು ತುಂಬಿತ್ತು. ಮಲಗಳು ಆಗದೆ ಕುಳಿತೇ ಬೆಳಗು ಮಾಡಿದ್ದೇವೆ. ಈಗ ನಿಮ್ಮಪ್ಪ ಇದರಲ್ಲಿ ಆಗದು, ಹೊಸದಾಗಿ ಕಟ್ಟಿಸಬೇಕು. ರಾತ್ರಿ ನಿದ್ರೆ ಇಲ್ಲದೆ ಒದ್ದೆ ಮುದ್ದೆಯಾಗಿ ಜಾಗರಣೆ ಮಾಡಿ ಸಾಕಾಯಿತು ಅಂತ ಅಂದು ನಿಮ್ಮೆಲ್ಲರಲ್ಲಿ ಸ್ವಲ್ಪ ಸಹಾಯ ಬೇಡಿದ ನೆನಪಿರಬೇಕು. ಏನಾಗಿದೆ ಹಳೆಯ ಮನೆಗೆ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಹಣ ಹಾಳು ಮಾಡಬೇಡಿ. ನಮ್ಮಲ್ಲಿ ದುಡ್ಡು ಪ್ರಿಂಟ್ ಮಾಡುವ ಮಿಷಿನ್ ಇದೆ ಅಂದ್ಕೊಂಡ್ರಾ? ಸುಮ್ಮನೆ ಕೂತಲ್ಲಿಗೆ ಹಣ ಬರುವುದಿಲ್ಲ ನಮಗೆ. ಕಷ್ಟಪಟ್ಟು ಕೆಲಸ ಮಾಡಬೇಕು ಎಂದಿರಿ ನೀವೆಲ್ಲ. ಉದುರಿ ಬೀಳುವ ಹಾಗಿದ್ದ ಗೋಡೆಗಳು ಮಳೆಗಾಲದಲ್ಲಿ ಎಲ್ಲಿ ಗೋಡೆ ಬಿಡು, ಮನೆಯೇ ಕುಸಿದು ಬೀಳುತ್ತದೆ ಎನ್ನುವ ಭಯದಲ್ಲಿ ರಾತ್ರಿ ಕಳೆದಿದ್ದೇವೆ. ಆಗ ನಿಮ್ಮಪ್ಪ ಸಾಲ ಮಾಡಿದ್ರು ಸೈ, ಈ ಮನೆಯಲ್ಲಿ ವಾಸ ಮಾಡಲಾಗುವುದು. ಮನೆ ತಲೆ ಮೇಲೆ ಕುಸಿದು ನಾವು ಹೆಣವಾಗಬೇಕಾದೀತು. ಹೊಸ ಮನೆ ಕಟ್ಟಿ ಅದರಲ್ಲಿ ನೆಮ್ಮದಿಯಲ್ಲಿ ನಿದ್ದೆ ಮಾಡಬೇಕು ಎಂದು ಛಲದಲ್ಲಿ ಕೆಲಸ ಶುರು ಮಾಡಿ ಕಟ್ಟಿಸಿದ್ದಾರೆ. ಕೆಲಸಗಾರರ ಜೊತೆಗೆ ನಾವು ಸಮ ದುಡಿದೆವು. ನಿಮ್ಮಲ್ಲಿ ಒಬ್ಬರಾದರೂ ವಿಚಾರಿಸಲಿಲ್ಲ ಏನು ಹೇಗೆ ಎಂದು. ಹಣವಿಲ್ಲದವನು ಏನು ಮಾಡ್ತಾನೆ? ಅದೇ ನಾವು ಮಾಡಿದ್ದು. ನನ್ನ ತವರಿನಲ್ಲಿ ಕೊಟ್ಟ ಚಿನ್ನ ಕೇಳುವ ಹಕ್ಕು ಯಾರಿಗೂ ಇಲ್ಲ. ಅದನ್ನು ಮಾರಿ ಮನೆಗೆ ಹಣ ಹೊಂದಿಸಿದ್ದೇವೆ. ಅಲ್ಪ ಸ್ವಲ್ಪ ಸಾಲದೆ ಬಂತು. ಇನ್ನು ಮಕ್ಕಳಲ್ಲಿ ಬೇಡಲು ಹೋಗುವುದಿಲ್ಲ ಎಂದರು. ನಮಗಿಬ್ಬರಿಗೆ ಮನೆ ಗಟ್ಟಿಯಾಗಿದ್ದರೆ ಸಾಕು. ನಿಮ್ಮನ್ನೆಲ್ಲ ಕಷ್ಟದಲ್ಲಿ ಓದಿಸಿದ್ದೇನೆ. ಬದುಕಿಗೆ ಒಳ್ಳೆಯ ಸಂಬಳ ತರುವ ಉದ್ಯೋಗವಿದೆ. ಸ್ವಂತ ಮನೆ ಇದೆ ಸಿಟಿಯಲ್ಲಿ. ಸುತ್ತಲಿನ ಭೂಮಿಯನ್ನು ನೋಡಿಕೊಳ್ಳುವವರಿಗೆ ಕೊಟ್ಟು ಬಿಟ್ಟೆವು. ಹಣ ಸಿಕ್ಕಿದ್ದು ಮನೆಗೆ ಸಾಕಾಯಿತು. ಅಪ್ಪನಲ್ಲದೆ ನಾನು ದುಡ್ಡು ಕೇಳಿದೆ ನಿಮ್ಮಲ್ಲಿ. ನಾವೇನೋ ದುಡ್ಡಿನ ಗಿಡ ನೆಟ್ಟಿಲ್ಲ ಎಂದಿರಿ. ಭೂಮಿಯನ್ನು ಮಾರಾಟ ಮಾಡಲು ನಮಗೆ ಮನಸ್ಸೇ ಇರಲಿಲ್ಲ. ಒಬ್ಬರೇ ಒಬ್ಬರು ಒಂದೇ ಒಂದು ಭರವಸೆ ಕೊಟ್ಟವರಲ್ಲ. ನಿಮ್ಮ ಖರ್ಚು ವೆಚ್ಚವನ್ನು ಎತ್ತಿ ಹೇಳಿದಿರಿ. ನಾವು ಸುಮ್ಮನಾಗಬೇಕಾಯಿತು. ದೀರ್ಘವಾಗಿ ಉಸಿರೆಳೆದುಕೊಂಡರು ಆ ತಾಯಿ. ಹಿರಿಯ ಸೊಸೆ ತಂದೆಗೆ ಇಡಿಸಲಾಗದ ಸಿಟ್ಟುಕ್ಕಿ ಬಂತು. ಭೂಮಿಯನ್ನು ಬೆಳೆದ ವಯಸ್ಕ ಮಗಂದಿರ ಒಪ್ಪಿಗೆ ಇಲ್ಲದೆ ಹೇಗೆ ಮಾರಾಟ ಮಾಡಿದ್ರಿ? ನಾವು ಕೇಸ್ ಮಾಡ್ತೇವೆ ನಿಮ್ಮ ಮೇಲೆ. ನಮ್ಮ ಸ್ವಯರ್ಜಿತ ಭೂಮಿ ಅದು. ರಕ್ತ ನೀರು ಮಾಡಿ ದುಡಿದು ಸಂಪಾದಿಸಿದ ಮಣ್ಣು ಅದು. ಪರರಿಗೆ ಹೋಗುವುದು ಬೇಡವೆಂದು ನಮ್ಮನ್ನೇ ಖರೀದಿಸಿದ್ದಾನೆ. ನಾವಿರುವಷ್ಟು ದಿನ ನಮಗೆ ಬಿಟ್ಟುಕೊಟ್ಟಿದ್ದಾನೆ ಶಾಂತವಾಗಿ ನುಡಿದರಾಕೆ. ಅಪ್ಪನ ವೀಲ್ ಸಿಕ್ತು. ಆತುರವಾಗಿ ಧಾವಿಸಿ ಬಂದವನು ಕಿರಿಯ ಮಗ ಆಗ. ಅವನು ಅದನ್ನು ಹುಡುಕಲು ಮನೆಗೆ ಹೋಗಿದ್ದವನಿಗೆ
ಅವರ ಅಲ್ಮೇರದಲ್ಲಿ ಸಿಕ್ಕಿತ್ತು ರೆಕಾರ್ಡ್. ಅದನ್ನು ಹೊತ್ತು ತಂದನು ಅಲ್ಲಿಗೆ. ಇಲ್ಲೋಡು, ನಾನು ತೆರೆಯುತ್ತೇನೆ. ಅವನ ಮಾವ, ಮಡದಿಯ ಅಪ್ಪ ಪಡೆದುಕೊಂಡರು. ಹತ್ತಿತ್ತ ಕುಳಿತವರು ಅದಕ್ಕೆ ಕಣ್ಣು ಹಾಯಿಸಲು ಆಗುತ್ತಾ ಎಂದು ಬಾಗಿದರು. ಏನಿದೆ ನೋಡಿ ಮಾವಯ್ಯ, ಗಟ್ಟಿಯಾಗಿ ಓದಿಬಿಡಿ, ನಾವೇ ಇರುವುದಲ್ವ ಇಲ್ಲಿ. ಮಾವಯ್ಯ ಸ್ಪಷ್ಟವಾಗಿ ತಮ್ಮ ಕೈಬರಹದಲ್ಲಿ ಬರೆದಿದ್ದರು. ಅದರ ಸಾರಾಂಶವನ್ನು ಮಾತ್ರ ಓದಿ ಹೇಳಿದರು ಅವರು. ಈ ಪ್ರಕಾರ ಮುರಿದು ಬೀಳುವ ಅವಸ್ಥೆಯಲ್ಲಿದ್ದ ನಮ್ಮ ಶಿಥಿಲವಾದ ಮನೆಯಲ್ಲಿ ಜೀವಭಯದಿಂದ ದಿನ ಕಳೆಯುವಾಗ ತಮ್ಮದೇ ಸ್ವಂತ ನೆಲದಲ್ಲಿ ಹೊಸದಾದ ಮನೆ ನಿರ್ಮಿಸಿದ್ದೇವೆ. ಆರ್ಥಿಕ ನೆರವಿಗಾಗಿ ಸಂಪಾದಿಸುವ ಗಂಡು ಮಕ್ಕಳಲ್ಲಿ ಕೇಳಿದರೂ ನಯ ಪೈಸೆ ಕೊಟ್ಟಿಲ್ಲ. ಪತ್ನಿಯ ಮಾಂಗಲ್ಯ ಬಿಟ್ಟು ಉಳಿದ ನಗಗಳು, ಅದು ಅವಳ ತವರಿನಲ್ಲಿ ಕೊಟ್ಟಿದ್ದೆಲ್ಲ ಮಾರಿ ಹಾಕಿ ಅವಳ ತವರಿನ ಒಡಹುಟ್ಟಿದ ಅಣ್ಣನಾದ ಶ್ರೀನಿವಾಸನ ಧನ ಸಹಾಯ ಮಾಡಿದ್ದ ಹಣದಲ್ಲಿ ನಿರ್ಮಿಸಿದ ಮನೆ ನಮ್ಮದು. ಅದರ ಸಂಪೂರ್ಣ ಹಕ್ಕು ನನ್ನ ಧರ್ಮಪತ್ನಿಯಾದ ಸೀತೆಗೆ ಸೇರಿದೆ. ಅವಳ ಜೀವಿತಾವಧಿಯ ಮುಕ್ತಾಯದ ತನಕ ಈ ಮನೆಯಲ್ಲಿ ನೆಲೆಸಬಹುದೇ ಹೊರತು ಮಾರುವ ಹಕ್ಕಿಲ್ಲ. ಅವಳ ಮರಣಾನಂತರ ಈ ಮನೆಯನ್ನು ಸಮೀಪದಲ್ಲಿರುವ ದೇವಸ್ಥಾನಕ್ಕೆ ನಾವು ಪತಿ ಮತ್ತು ಪತ್ನಿ ಒಮ್ಮತದಿಂದ ದಾನ ಮಾಡಿದ್ದೇವೆ ಹೊರತು ಮಾರುವ ಹಕ್ಕು ಅವರಿಗೂ ಇಲ್ಲ. ನಾನು ಮಾನಸಿಕವಾಗಿ ಶಾರೀರಿಕವಾಗಿ ಆರೋಗ್ಯವಾಗಿದ್ದು ಸ್ವಂತ ಬುದ್ಧಿಯಿಂದ ಮಾಡಿದ ಏಕೈಕ ವೀಲ್ ಇದು. ಅವರಲ್ಲದೆ ಅದರಲ್ಲಿ 2 ಸಾಕ್ಷಿಗಳ ರುಜುವಿತ್ತು. ಸ್ಫುಟವಾಗಿ ಓದಿದಾಗ ಅಲ್ಲಿ ಸೇರಿದ ಮಗ ಸೊಸೆಯಂದಿರು, ಹೆಣ್ಣು ಕೊಟ್ಟ ಅತ್ತೆ ಮಾವಂದಿರ ಮುಖ ಬೆಳುಪೇರಿತ್ತು. ಅದು ತನಕ ನಡೆನುಡಿಯಲ್ಲಿದ್ದ ಧನದಾಹ ಒಮ್ಮೆಲೆ ನೆಲಕಚ್ಚಿತ್ತು. ಮೊದಲ ಮಗ ಆಕ್ಷೇಪಿಸಿದಾಗ, ಈ ವೀಲನ್ನು ನಮ್ಮಪ್ಪನೇ ಬರೆದಿದೆ ಎನ್ನುವುದಕ್ಕೆ ಆಧಾರವೇನಿದೆ? ನಾನು ಒಪ್ಪುವುದಿಲ್ಲ ಇದಕ್ಕೆ. ಇದನ್ನು ನೀವುಗಳೇ ಸೃಷ್ಟಿ ಮಾಡಿದ್ದು ಆಗಿರಬಾರದೇಕೆ? ಆಗಬಹುದು. ಅಪ್ಪನ ಹಸ್ತಾಕ್ಷರ ನಿಜವೇ ಸುಳ್ಳೆ ಎಂದು ಟೆಸ್ಟ್ ಮಾಡಿಸಬಹುದು. ತಗೊಳ್ಳಿ, 4 ನಿಮಗಾಗಿ ಅಪ್ಪ ಪ್ರತ್ಯೇಕವಾಗಿ ಕಾಪಿ ಮಾಡಿರಿಸಿದ್ದಾರೆ. ತಮ್ಮ ಮರಣಾನಂತರ ಈ ಪ್ರಸಂಗ ಎದುರಿಸಬೇಕಾಗಬಹುದು ಎಂದು ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಅಡ್ವೊಕೇಟ್ ಮಾಧವನ್ ಅವರ ಸ್ನೇಹಿತರು. ಅವರಲ್ಲಿ ಕಾನೂನು ನೆರವು ಪಡೆದು ಅದೇ ಪ್ರಕಾರ ಬರೆದ ವೀಲ್ ಇದು. ಅಮೂಲಾಗ್ರವಾಗಿ ಅವರು ತೋರಿಸಿ ಆಮೇಲೆ ಇಟ್ಟುಕೊಂಡಿದ್ದರು. ತಗೊಳ್ಳಿ, ನನ್ನಲ್ಲಿದೆ ನಿಮಗೆ ತಲುಪಿಸಲು ಕೊಟ್ಟ ಕಾಪಿಗಳು. ಇದರಲ್ಲಿ ನಿಮಗೆಷ್ಟು ಕಮಿಷನ್ ಸಿಕ್ಕಿದೆ? ಅದನ್ನಾದರೂ ಹೇಳಿ. ಅಲಿಯನ ಪರವಾಗಿ ಆತನ ಪತ್ನಿಯ ತಂದೆ ಸಿಡಿದು ಬಿದ್ದರು. ನನಗೆ ಲಾಭವೇ? ಹಾಗಿದ್ದರೆ ಹಣವಿಲ್ಲದೆ ಕೈಚೆಲ್ಲಿ ಅಸಹಾಯಕನತನದಲ್ಲಿದ್ದ ಭಾವನಿಗೆ ಆರ್ಥಿಕ ಸಹಾಯ ಮಾಡುತ್ತಿರಲಿಲ್ಲ. ಎಲ್ಲವನ್ನು ಲಾಭದ ದೃಷ್ಟಿಯಲ್ಲಿ ನಾನು ನೋಡೋದಿಲ್ಲ. ಮಾನವೀಯತೆ ಎನ್ನುವುದು ನನ್ನಲ್ಲಿ ಇನ್ನೂ ಇದೆ. ನಮಗೆ ಈ ವೀಲಿನಲ್ಲಿ ವಿಶ್ವಾಸವಿಲ್ಲ. ಇದರ ಸಾಚಾತನದ ಬಗ್ಗೆ ಅನುಮಾನವಿದೆ. ಆಗಲೇ ಹೇಳಿದ್ದೇನೆ. ಆ ಬಗ್ಗೆ ನೀವು ಪರೀಕ್ಷಿಸಬಹುದು. ತಮ್ಮ ನಿಧನದ ನಂತರ ಮಡದಿಗೆ ಈ ದುರ್ವ್ಯವಸ್ಥೆ ಒದಗಬಹುದು ಎನ್ನುವ ಸ್ಪಷ್ಟ ಅರಿವಿತ್ತವರಿಗೆ. ಅಂದರೆ ಮಗಂದಿರಲ್ಲಿ ಯಥಾಚಿತ್ ವಿಶ್ವಾಸ ಇರಲಿಲ್ಲ ಅಂತಲೇ ಅರ್ಥ. ಹೇಳಿ ಅಂದರೆ ಹೋಗೋಣ. ಈ ಅಡ್ವೊಕೇಟ್ ಮಾಧವನ ಬಳಿ ಮೊದಲು ಹೋಗಬೇಕು. ಇದರ ಸಾಚತನದ ಬಗ್ಗೆ ಇರುವ ಅನುಮಾನ ಪರಿಹಾರವಾಗದೆ ಸಿಟಿಗೆ ಹೋಗುವುದು ಬೇಕಿಲ್ಲ ಅನ್ನುತ್ತದೆ. ತಾಯತ್ತ ತಿರುಗಿಯೂ ನೋಡದೆ ಅವರೆದ್ದು ಹೊರಟಾಗ ಸೀತೆ ಅಳು ತಡೆಯಲಾಗದೆ ಬಿಕ್ಕಿದರು. ಭಾವ ಮುಂದಾಲೋಚನೆ ಮಾಡಿ ವೀಲ್ ಮಾಡಿದ್ದಕ್ಕೆ ಆಯಿತು. ಅದಿಲ್ಲವಾಗಿದ್ದರೆ ಪೂರಾ ಸೊತ್ತು ವಸೂಲಿ ಮಾಡಿ ನಿನ್ನ ನಿರಾಶ್ರಿತರ ಹಾಗೆ ಬಿಟ್ಟು ಹೊರಡ್ತಿದ್ರು. ಮನುಷ್ಯರಲ್ಲ, ಕಟುಕರು ಇವರು. ಬೇಗೆ ಅಂತ ಮಕ್ಕಳು. ನನ್ನ ತಂಗಿ ಬಂಜಿಯಾಗಿದ್ದರೂ ಆಗ್ತಿತ್ತು. ಆಗ ಈ ನೋವು ಅನುಭವಿಸಬೇಕಾಗಿರಲಿಲ್ಲ. ನೋಡಿ ಶಿವಣ್ಣ, ಮಕ್ಕಳು ಅಂತ ರಕ್ತ ನೀರು ಮಾಡಿ ದುಡಿದು ವಿದ್ಯೆ ಕೊಡಿಸಿ ಸಾಕಿದ್ದಾರೆ. ಈಗ ಹೆತ್ತ ತಾಯಿಗಿಂತ ಹೆಚ್ಚಿಗೆ ಹೆಣ್ಣು ಕೊಟ್ಟ ಮಾವಯ್ಯ ಮುಖ್ಯ ಅವರಿಗೆ. ಅವರ ಮಡದಿಯರಾಗಿ ಬಂದವರು ಹೆಣ್ಣೆ ಅಲ್ವೇ? ಗಂಡನ ತಾಯಿಗೆ ತಮ್ಮ ಮನೆಯಲ್ಲಿ ಆಶ್ರಯ, ಅನ್ನ ಕೊಡಲು ಹಿಂದೇಟು ಹಾಕ್ತಾರೆ. ಈ ಮಕ್ಕಳನ್ನು ಸಲಹೋ ಬದಲು ಮಕ್ಕಳಿಲ್ಲದಿದ್ದರೆ ನನ್ನ ತಂಗಿ ಭಾವ ಸುಖವಾಗಿರ್ತಿದ್ರು. ಆಗ ಇಲ್ಲವೆನ್ನುವ ಚಿಂತೆ ಮಾತ್ರ. ಈ ಕೌರ್ಯದ ಪರಮಾವಧ್ಯ ನೋಡಬೇಕಾಗಿರಲಿಲ್ಲ. ಬಾವಯ್ಯ ವೀಲ್ ಮಾಡದೇ ಇದ್ದರೆ ಅವರದೇ ಧರ್ಮಪತ್ನಿ ಈ ಮನೆಗಾಗಿ ಜೀವ ತೊಯ್ದ ನನ್ನ ತಂಗಿ ಬೀದಿಗೆ ಬೀಳುವ ಅವಸ್ಥೆ ಬರ್ತಿತ್ತು. ಹೇಗೆ ಬದಲಾಗಿದ್ದಾರೆ! ಶಿವಣ್ಣನ ಮಾತೇ ಹೊರಡದೆ ಮೂಕವಾಗಿದ್ದರು. ಎಲ್ಲದಕ್ಕೆ ಸಾಕ್ಷಿಯಾಗಿ ಮೈಜೆಲ್ಲನೆ ಬೆವತಿತ್ತು. ಅದ್ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಇವರುಗಳು! ಏಸಿತು ಮನಸ್ಸು. ಹೊರಡುತ್ತೇನೆ ಎಂದು ಹೇಳದೆ ಶಲ್ಯ ಕೊಡವಿ ಮೇಲೆದ್ದರು. ಸರಸರನೆ ಮನೆಯತ್ತ ದಾಪುಗಾಲಾಕಿದ್ದರು. ತಲೆಯಲ್ಲಿ ಆಗಿನ ಘಟನೆಗಳ ಪುನರಾವರ್ತನೆ. ಮನೆ ತಲುಪಿದವರೇ ಹೊರಜಗಲಿಯಲ್ಲಿ ಕುಸಿದು ಕುಳಿತರು. ಬಾಮಕ್ಕೆ ಬಾಗಿಲ ಬಳಿ ನಿಂತು ಹಂಜುತ್ತಲೇ ನೋಡಿದರು. ಅವಳ ಬದಲಿಗೆ ಅಲ್ಲಿ ಸೀತೆಯೇ ಅಳುತ್ತಾ ನಿಂತ ಆಗನಿಸಿತ್ತು. ತಮ್ಮ ನಂತರ ಮಗಂದಿರು, ಅವರ ಪತ್ನಿಯರು ಇವಳನ್ನು ಇಲ್ಲೇ ಬಿಟ್ಟು ಸೊತ್ತು ವಸೂಲಿ ಮಾಡಿ ಹೊರಟರೆ ಮಡದಿ ಬೀದಿಗೆ ಬೀಳಬೇಕು. ಅಲ್ಲಿ ಸೀತೆ, ಇಲ್ಲಿ ಬಾಮೆ. ಮನೆಗಾಗಿ, ತಮಗಾಗಿ, ಮಕ್ಕಳಿಗಾಗಿ ಅಹರ್ನಿಶಿ ದುಡಿದು ಜೀವ ಕೇಳಿದ್ದಾದರೂ ಏನು? ತಮಗೆ ಆಕೆ ಸಲಹೆ ಕೊಟ್ಟಿದ್ದರಲ್ಲಿ ತಪ್ಪೇನಿದೆ? ವೀಲ್ ಮಾಡಿ ಇಡಿ. ನಾಳೆಗೆ ಹೇಗೆಂದು ನಮಗೆ ತಿಳಿಯದು. ನಾನು ಮೊದಲು ಹೋದರೆ ನಿಶ್ಚಿಂತೆ. ನಿಮ್ಮಲ್ಲಿ ಸೊತ್ತು ನಗದು ಇದೆ. ನಿಮ್ಮನ್ನು ಮಕ್ಕಳು ಎದುರು ಹಾಕಿಕೊಳ್ಳುವುದಿಲ್ಲ. ಆದರೆ ನನ್ನ ಬದಲಿಗೆ ನೀವೇ ಹೋದರೆ ನನ್ನ ಪಾಡು ಶತ್ರುವಿಗೂ ಬೇಡ. ಈಗಲೇ ಸೊಸೆ ಮಾತು ಬಿಟ್ಟಿದ್ದಾಳೆ. ಮಗ ಬಾಯಿ ಮಾತಿಗೂ ಅವನ ಮನೆಗೆ ಬಾ ಅಮ್ಮ ಎನ್ನುವುದಿಲ್ಲ. 10 ಮಾತನಾಡಿದರೆ ಬಹು ಕಷ್ಟದಲ್ಲಿ ಒಂದು ಉತ್ತರ ಸಿಗುತ್ತದೆ. ಮಗಳು ಇದ್ದಾಳೆ ಹೆಸರಿಗೆ. ಅಮ್ಮ ಎಂದು ನನ್ನ ಕರೆಯದೆ 4 ವರ್ಷ ಆಯಿತು. 18ನೇ ವಯಸ್ಸಿಗೆ ಈ ಮನೆಗೆ ವಿವಾಹವಾಗಿ ಬಂದವಳಿಗೆ ಮಾವ ಅತ್ತೆಯಿಂದ ಸಿಕ್ಕಿದ್ದು ಬರೀ ತಾತ್ಸಾರ, ಮೂದಲಿಕೆ, ದುರಿತ. ಅದನ್ನು ಬಿಟ್ಟು ಸುಖವೆನ್ನುವುದು ಕಣ್ಣಲ್ಲೂ ಕಾಣಲಿಲ್ಲ.
ನೀವು ವೀಲ್ ಮಾಡಿಬಿಡಿ, ಹೀಗೆಲ್ಲರೂ ಮಾಡ್ತಾರಂತೆ. ಆಮೇಲೆ ಮಕ್ಕಳಲ್ಲಿ ಕಲಹ ಬರಬಾರ್ದು ಅಂತಾರೆ. ಮಾಡುವಾಗ ಮಕ್ಕಳಿಗೆ ಪಾಲು ಕೊಡುವಂತೆ ನನಗೂ ಜೀವನಕ್ಕೆ ಸ್ವಲ್ಪ ತೆಗೆದಿಡಿ. ಯಾರ ಹಂಗಿಲ್ಲದೆ ಗಂಜಿಯೋ ಅನ್ನವೂ ಉಣ್ಣವರನ್ನಕ್ಕೆ ಹೋಗಿಬಿದ್ದರೆ ಆಮೇಲೆ ಬಾವಿಯ ಗಂಗಮ್ಮನೆ ಆಶ್ರಯ ನನಗೆ ಕಂಬನಿ ಹಾಕಿದಳು. ಆಗ ದೂರ್ವಾಸ ಮುನಿಯ ಹಾಗೆ ಕೋಪದಲ್ಲಿ ಸಿಡಿದು ಬಿದ್ದವನು ತಾನಲ್ಲವೇ? ಬದುಕಿರುವಾಗಲೇ ಪತಿಯ ಸಾವನ್ನು ಕರೆಯುತ್ತಿದ್ದಾಳೆ ಎಂದು ಅಂಗಿಸಿ 4 ಏಟು ಹಾಕಿದ ನಂತರ ಅವಳಲ್ಲಿ ಮಾತು ಬಿಟ್ಟಿದ್ದು. ಮಾಡಿದ ಅಡುಗೆ ಮುಟ್ಟದೆ ಕಾರಂತನ ಹೋಟೆಲ್ನಲ್ಲಿ ಊಟ ತಿಂಡಿ ಮಾಡುತ್ತಿದ್ದವನು ಹತ್ತಳು, ಕಾಲು ಹಿಡಿದಲು, ಗೋಲಾಡಿದಲು ಕರಗಲಿಲ್ಲ ತಾನು. ಹಿಂದೆ ನೋಡಿದನಲ್ಲ, ಅಲ್ಲಿ ನನ್ನ ಮಗಂದಿರ ಸೊಸೆಯರ ಕಾರುಬಾರು. ಯಾರಿಗೂ ಸೀತೆ ಬೇಡ, ಅವರವರ ಅತ್ತೆ ಮಾವ ಬೇಕು. ಮನೆ ಅವಳ ಹೆಸರಿನಲ್ಲಿರುವ ಕಾರಣ ಜೀವ ಉಳಿಯಿತು. ಅದು ಇಲ್ಲವಾದರೆ ಗಂಗಾ ನದಿಯ ಗತಿ. ಆಸ್ತಿ ಸೊತ್ತು ನಗದು ವಿಲ್ ಮಾಡುವಾಗ ತಮ್ಮಲ್ಲಿ ಸಂತಾನಕ್ಕೆ ಹೊರತು ಪತ್ನಿಗೆ ಪಾಲಿಡುವ ಪದ್ಧತಿ ಕಡಿಮೆ. ಇಲ್ಲವೇ ಇಲ್ಲ ಎನ್ಬಹುದು. ಆಕೆಗೇನಾಗಬೇಕು? 1 ಅಲ್ಲ 4 ಮಕ್ಕಳ ಆಶ್ರಯವಿದೆ ಎನ್ನುವವರೇ ಹೆಚ್ಚು. ಆ ಮಕ್ಕಳು ಹೇಗೆ ನೋಡಿಕೊಳ್ತಾರೆ? ಬರಿಗೈಯ ತಾಯನ್ನು ಎನ್ನುವ ಗೊಡವೆ ಯಾರಿಗಿದೆ? ಮನೆಗೆಲಸದ ತೊತ್ತಾಗಬೇಕು. 4 ತುತ್ತು ಉಣ್ಣಬೇಕಾದರೆ ಜೀವಾಂತ ನರಕದಲ್ಲಿ ಸಾವು ಯಾವಾಗ ಬರುತ್ತದೆ ಎಂದು ಎಣಿಕೆ ಮಾಡುತ್ತಾ ದಿನ ನೂಕುವ ದುರವಸ್ಥೆ ನನ್ನ ಬಾಮೆಗೆ ಬೇಡವೇ ಬೇಡ. ನಾನು ಆರೋಗ್ಯವಾಗಿದ್ದು ಓಡಾಡುತ್ತಿರುವಾಗಲೇ ವಿಲ್ ಮಾಡಿ 1/3 ಭಾಗ ನನ್ನ ಬಾಮೆಗೆ ಸಲ್ಲಬೇಕು. ಕೈಲಿ 4 ಕಾಸಿದ್ರೆ ಸಮಾಜದಲ್ಲಿ ಸ್ಥಾನ ಬೆಲೆ. ಅದೆಷ್ಟು ಸ್ಥಾನ ಬೆಲೆ, ಅದೆಷ್ಟು ಮುಂದಾಲೋಚನೆ ಮಾಡಿದಾಳೆ. ಬಾಮ ಇಲ್ಲಿ ಕಾಫಿ ತಗೊಂಡು ಬಾ, ನಿನಗೂ ಸೇರಿಸಿ ಇರಲಿ. ಒಟ್ಟಿಗೆ ಕುಳಿತು ಕುಡಿಯದೆ ಭಾಳ ದಿನವಾಯಿತು. ಪ್ರೀತಿಯಿಂದಲೇ ಕರೆದ ಶಿವಣ್ಣ ತನಗೆ ಸರಿಯಾಗಿ ಕೇಳಲಿಲ್ಲವೆಂದುಕೊಂಡು ಬಾಮಕ್ಕ ಅಂಜುತ್ತಲೇ 1 ಏಲೋಟ ಕಾಫಿ ತಂದಿಟ್ಟಳು. ಇದರಲ್ಲಿ ಅರ್ಧ ಇಬ್ಬರು ಕುಡಿಯೋಣ, ಮೊದಲು ನೀನೇ ಕುಡಿದು ಕೊಡು. ಏನಾಗಿದೆ ಇವರಿಗೆ ಎಂದು ಮಿಕ್ಕಿ ನೋಡಿದಳು ಬಾಮೆ. ಶತಮೂರ್ಖನಾಗಿ ಇಷ್ಟು ದಿನ ನಿನಗೆ ಕಿರಿಕಿರಿ ಕೊಟ್ಟ ನಿನ್ನ ಗಂಡನಿಗೆ ಇವತ್ತು ಬುದ್ಧಿ ಬಂದಿದೆ. ನೀನು ಹೇಳಿದ್ದೆಲ್ಲ ಅಪ್ಪಟ ನಿಜ. ಈ ವಾರದಲ್ಲಿ ವಿಲ್ ಮಾಡೋಣ. ಹೇಗೆ ಏನು ಎಂದು ನೀನು ಹೇಳಬೇಕು. ಆದರೆ ನಾನು ಇದ್ದಷ್ಟು ದಿನ ನನ್ನ ಒಬ್ಬಂಟಿಯಾಗಿ ಬಿಟ್ಟು ಮೇಲಕ್ಕೆ ಹೋಗುವ ಮಾತು ಇನ್ಮೇಲೆ ಬರಕೂಡದು. ಗಂಡನಾಗಿ ನಿನಕ್ಕಿಂತ ಹಿರಿಯನಾಗಿ ಮೊದಲು ಸ್ವರ್ಗಕ್ಕೆ ಕಾಲಿಡಬೇಕಾದವನು ನಾನಲ್ಲವೇನೆ? ಇಂದು ಉತ್ತರ ಕ್ರಿಯೆ ಆದ ಮನೆಯಲ್ಲಿ ಚಿನ್ನ ಹಣಕ್ಕಾಗಿ ನಡೆದ ಜಗಳ ಕಂಡು ಬುದ್ಧಿ ಬಂತು. ಅಪ್ಪ ಮಾಡಿಟ್ಟ ಸೊತ್ತು ಚಿನ್ನ ಮಗ ಸೊಸೆಯಂದಿರಿಗೆ ಬೇಕು. ಅವರನ್ನು ಹೆತ್ತ ತಾಯಿ ಒಬ್ಬರಿಗೂ ಬೇಡ. ಆಕೆಯದು ಬರಿಗೈಯಾಗಿದ್ದೇ ಕಾರಣವಲ್ಲವೇ? ಅವಳದಾಗಿ ತುಸು ಸೊತ್ತು ನಗದು ಇದ್ದರೆ ಮಗಂದಿರು ಕೈ ನೀಡಿ ಕರೆಯುತ್ತಿದ್ದರು. ಅದರ ಆಸೆಗಾದ್ರು ಅದೇ ಅವಸ್ಥೆ ನಾಳೆಗೆ ನಮ್ಮಲ್ಲೂ ಬರಬಹುದು. ನಿನ್ನ ಹೆಸರಿನಲ್ಲಿ ತುಸು ನಗದು ನಗ ಇದ್ದರೆ ಎಲ್ಲಾದರೂ ಬದುಕು ಮಾಡಬಹುದು. ಅಲ್ಲಿ ಹೆತ್ತಮ್ಮನನ್ನು ಕಾಲಿನ ಕಸಕ್ಕಿಂತ ಕಡೆಯಾಗಿ ಸ್ವಂತ ಮಗಂದಿರೇ ಕಂಡರು. ಮಗಂದಿರಿಗೆ ಬೇಡವಾದ ಮೇಲೆ ಸೊಸೆಯರಿಗೆ ಯಾವ ದಾಕ್ಷಿಣ್ಯ? ಅವರ ತಾತಂದಿರು ವರ್ತಿಸಿದ ರೀತಿ ಕಂಡು ಜಿಗುಪ್ಸೆ ಹುಟ್ಟಿತ್ತು. ಅದನ್ನೆಲ್ಲ ಕಂಡವ ಯಾರೇ ಆದರೂ ಮಡದಿಗೊಂದು ಭಾಗ ತನ್ನ ಸ್ಥಿರ ಚರಾಸ್ತಿನಲ್ಲಿ ಇಡದೆ ಹೋಗಲಾರ. ನಾಳೆಗೆ ಭಿಕ್ಷೆ ಬೇಡುವ ಮಟ್ಟಕ್ಕೆ ಅಮ್ಮನನ್ನು ನೂಕಲು ಅವರು ತಯಾರಿದ್ದರು. ಬಾಮ ಕಣ್ಣೀರು ಬಂತು ಅದನ್ನು ಕಂಡು. ದೊಡ್ಡಪ್ಪ ಲೋಕ ನೋಡಿದವರು. ಮುಂಚಿತವಾಗಿ ವಿಲ್ ಮಾಡಿ ಅದನ್ನು ರಿಜಿಸ್ಟರ್ ಮಾಡಿದ್ರು. ಇಲ್ಲವಾದರೆ ದೊಡ್ಡಮ್ಮ ಬೀದಿಗೆ ಬೀಳಬೇಕಾಗಿತ್ತು. ತಾವಿದ್ದ ಮನೆಯನ್ನು ಪತ್ನಿಯ ಹೆಸರಿಗೆ ಮಾಡಿದ್ದಾರೆ, ಅದಕ್ಕೂ ನನಗೆ ಎಂದು ಜಗಳ ಹತ್ತಿಕೊಳ್ತು. ದೊಡ್ಡಮ್ಮನ ಅಣ್ಣ ಇಲ್ಲದೆ ಹೋಗಿದ್ರೆ ಮನೆಯನ್ನು ಬಲಾತ್ಕಾರದಲ್ಲಿ ವಶಪಡಿಸಲು ತಯಾರಿದ್ದರು. ಅಬ್ಬಾ, ನಿನ್ನ ಶತಮೂರ್ಖ ಗಂಡನಿಗೆ ಅಲ್ಲಿ ಜಗಳ, ಹೆತ್ತ ತಾಯಿಯನ್ನು ನೋಡಿಕೊಳ್ಳಲು ತಯಾರಿಲ್ಲದ ಸ್ವಾರ್ಥತೆ ಕಂಡು ಬುದ್ಧಿ ಬಂತು. 4 ಏಟು ಹಾಕಿಬಿಡು ನನಗೆ. ನನ್ನ ಪ್ರಕಾರ ಪ್ರತಿಯೊಂದು ಮನೆ ಯಜಮಾನರು ವೀಲ್ ಮಾಡುವಾಗ ಮಡದಿಗೊಂದು ಪಾಲು ಹೆಡ್ಲೇಬೇಕು, ಅಥವಾ ತಮಗಾಗಿಯೇ ಸ್ವಲ್ಪ ಸೊತ್ತು ಬೇಕು. ಬದಲಾಗಿ ಮಕ್ಕಳು ನೋಡ್ಕೊಳ್ತಾರೆ, ತಮಗೆ ಪ್ರತ್ಯೇಕವಾಗಿ ಅಗತ್ಯವಿಲ್ಲ ಎಂಬ ಅಂಧವಿಶ್ವಾಸ ಸರಿಯಲ್ಲ. ಇಂದು ತನಕ ಪೀಡಿಸಿದ ನನ್ನ ಮುದ್ದಿನ ಮಡದಿಯನ್ನು ಮೊದಲು ನಾನು ಅಥವಾ ನೀನು, ಯಾರೇ ಹೋಗಲಿ, ಉಳಿದವರಿಗೆ ಮನೆ, ಬ್ಯಾಂಕ್ ಡೆಪಾಸಿಟ್, ಆಭರಣಗಳು, ಮಗಂದಿರಿಗೆ ಹೆಣ್ಮಕ್ಕಳಿಗೆ ವಿದ್ಯೆ ಕಲಿಸಿದ್ದೇವೆ. ಬದುಕಲು ನೌಕರಿ ಇದೆ, ಅದೇ ನಾನವರಿಗೆ ಕೊಟ್ಟ ದೊಡ್ಡ ಸೊತ್ತು. ಬಾಮಕ್ಕನಿಗೆ ಗಂಡನಲ್ಲಾದ ಅನಿರೀಕ್ಷಿತ ಬದಲಾವಣೆಯ ಹಿನ್ನೆಲೆ ಅರ್ಥವಾಯಿತು. ದೊಡ್ಡಮ್ಮನ ದಯಾನೀಯ ಸ್ಥಿತಿಗೆ ಪತಿ ಮಮ್ಮಲ ಮರುಗಿದ್ದಾರೆ. ಅದರಿಂದಲೇ ಅವರಲ್ಲಿನ ಪ್ರಾಪಂಚಿಕ ಜ್ಞಾನ ಎಚ್ಚೆತ್ತುಕೊಂಡಿದೆ. ಸೀತೆ ದೊಡ್ಡಮ್ಮನ ಬದಲಿಗೆ ಆ ದಯಾನೀಯ ವ್ಯವಸ್ಥೆಯಲ್ಲಿ ತನ್ನ ಪತ್ನಿಯನ್ನು ಕಲ್ಪಿಸಿದರು. ಅಲ್ಲಿ ದೊಡ್ಡಪ್ಪನ ವ್ಯವಹಾರ ಜ್ಞಾನ ಸುಪ್ತ ಮನಸ್ಸನ್ನು ಬಡಿದೆಪ್ಪಿಸಿದೆ. ಅದರ ನೇರ ಪರಿಣಾಮ ಅವರಲ್ಲಿನ ಪ್ರಾಪಂಚಿಕ ಹರಿವನ್ನು ಬಡಿದೆಪ್ಪಿಸಿದೆ. ನಗುನಗುತ್ತಲೇ ಪತ್ನಿ ತಾವೇ ತಯಾರಿಸಿ ಇಬ್ಬರಿಗೂ ತಂದು ಕಡೂ ಚಹಾವನ್ನು ಅವರಿಗೊತ್ತರಿಸಿ ಕುಳಿತು ಹೀರಿದರು ಸಂತೃಪ್ತಿಯಿಂದ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.